ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ. ನೆಪೋಲಿಯನ್ ಬೋನಾಪಾರ್ಟೆ ಅಂತಕ್ಕಂಥ ವಿಷಯವನ್ನು ಆರಂಭಿಸಿ ಈ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದಪ್ಪ ಅಂತಂದ್ರೆ ನೆಪೋಲಿಯನನ ಆರಂಭಿಕ ಜೀವನ ಹಾಗೂ ನೆಪೋಲಿಯನನ ಏಳಿಗೆಯ ಸಂದರ್ಭದಲ್ಲಿ ಕಂಡುಬರತಕ್ಕಂಥ ಇಟಲಿಯ ದಂಡಯಾತ್ರೆ ಮತ್ತು ಈಜಿಪ್ತಿನ ದಂಡಯಾತ್ರೆ ಆಗಿರ್ಬೋದು. ತದನಂತರದಲ್ಲಿ ನವೆಂಬರ್ 9, 1799ರಲ್ಲಿ ನೆಪೋಲಿಯನ್ನಿಂದ ಡೈರೆಕ್ಟರಿ ಸರ್ಕಾರದ ಪತನ. ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ಏನು ಮಾಡಿದಪ್ಪ ಅಂತಂದ್ರೆ ವಿವರ ಸಹಿತವಾದಂಥ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯದ ಅವಧಿಯಲ್ಲಿ ಇದೇ ನೆಪೋಲಿಯನ್ ಬೋನಾಪಾರ್ಟೆ ಅಂತಕ್ಕಂಥ ವಿಷಯವನ್ನು ಮುಂದುವರಿಸಿ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಡೈರೆಕ್ಟರಿ ಸರ್ಕಾರದ ಪತನದ ನಂತರ ನೆಪೋಲಿಯನ್ನಿಂದ ಸ್ಥಾಪನೆಗೊಂಡಂತಹ ಕಾನ್ಸುಲೇಟ್ ಸರ್ಕಾರ ಆಗಿರ್ಬೋದು ಹಾಗೂ ಆ ಕಾನ್ಸುಲೇಟ್ ಸರ್ಕಾರದ ಸಂದರ್ಭದಲ್ಲಿ ಕೈಗೊಂಡಂತಹ ಪ್ರಮುಖ ಯುದ್ಧಗಳಾಗಿರ್ಬೋದು. ತದನಂತರದ ಅವಧಿಯಲ್ಲಿ 1804ರಲ್ಲಿ ಚಕ್ರವರ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನೆಪೋಲಿಯನ್ ಆತ ಇಡೀ ಯುರೋಪನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಆತ ಕೈಗೊಂಡಂತಹ ಪ್ರಮುಖ ಯುದ್ಧಗಳು ಅಥವಾ ದಂಡಯಾತ್ರೆಗಳು, ಜೊತೆಗೆ ಆ ಸಂದರ್ಭದಲ್ಲಿ ಆತ ಜಾರಿಗೆ ತಂದಂತಹ ಆರ್ಥಿಕ ದಿಗ್ಬಂಧನ ಅಥವಾ ಖಂಡಾಂತರ ಪದ್ಧತಿ ಅಂತಕ್ಕಂಥ ವಿಷಯದ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಅವಧಿಯಲ್ಲಿ ವಿವರ ಸಹಿತವಾದಂಥ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ಕಾನ್ಸುಲೇಟ್ ಸರ್ಕಾರದ ಸ್ಥಾಪನೆ ಯಾವ ರೀತಿಯಾಗಿ ಆಯಿತು ಅಂತಕ್ಕಂಥ ಒಂದು ವಿಷಯದ ಹಿನ್ನೆಲೆಗೆ ಬಂದಾಗ ಈಜಿಪ್ತಿನ ದಂಡಯಾತ್ರೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಏನು ಮಾಡ್ತಾನಪ್ಪ ಅಂದ್ರೆ ಈಜಿಪ್ತಿನ ದಂಡಯಾತ್ರೆಯನ್ನು ಅಲ್ಲಿಯೇ ನಿಲ್ಲಿಸಿ ಅಂದ್ರೆ ಅದರ ನಾಯಕತ್ವವನ್ನು ಬೇರೊಬ್ಬರಿಗೆ ವಹಿಸಿ ಆತ ಫ್ರಾನ್ಸಿಗೆ ವಾಪಸ್ ತಕ್ಕನು. ಹೀಗೆ ಫ್ರಾನ್ಸಿಗೆ ವಾಪಸ್ಸಾದಂತಹ ನೆಪೋಲಿಯನ್ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಒಂದು ಸೇನಾ ಚಾತುರ್ಯದಿಂದ ಒಂದು ಹನಿ ರಕ್ತವನ್ನು ಹರಿಸದೆ 1795ರಲ್ಲಿ ಸ್ಥಾಪನೆಗೊಂಡಂತಹ ಡೈರೆಕ್ಟರಿ ಸರ್ಕಾರವನ್ನು ಏನು ಮಾಡ್ತಾನಪ್ಪ ಅಂದ್ರೆ ನವೆಂಬರ್ 9, 1799ರಲ್ಲಿ ತನ್ನ ಒಂದು ಸೇನಾ ಬಲದಿಂದ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಕ್ಷಿಪ್ರ ಕ್ರಾಂತಿಯನ್ನ ನಡೆಸುವ ಮುಖೇನ ಆ ಒಂದು ಸರ್ಕಾರವನ್ನ ಪತನಗೊಳಿಸ್ತಾನು. ಹೀಗೆ ಡೈರೆಕ್ಟರಿ ಸರ್ಕಾರವನ್ನ ಪತನಗೊಳಿಸಿರ್ತಕ್ಕಂಥ ನೆಪೋಲಿಯನ್ ಬೋನಾಪಾರ್ಟೆ ಏನು ಮಾಡ್ತಾನಪ್ಪ ಅಂತಂದ್ರೆ ಅದೇ ವರ್ಷ ಅಂದ್ರೆ 1799ರ ಡಿಸೆಂಬರ್ ತಿಂಗಳಲ್ಲಿ 3 ಪ್ರತಿನಿಧಿಗಳು ಉಳ್ಳಂತಹ ಒಂದು ಹೊಸ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾನು. ಆ ಹೊಸ ಸರ್ಕಾರವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕಾನ್ಸುಲೇಟ್ ಸರ್ಕಾರ ಅಂತ ಕರಿತೀವಿ. ಹಾಗಾದ್ರೆ ಕಾನ್ಸುಲೇಟ್ ಸರ್ಕಾರವೆಂದರೆ 3 ಪ್ರತಿನಿಧಿಗಳುಳ್ಳಂತಹ ಒಂದು ಸರ್ಕಾರ. ಹಾಗಾದ್ರೆ ಅಲ್ಲಿ ಕಂಡು ಬರ್ತಕ್ಕಂಥ 3 ಜನ ಪ್ರಮುಖ ಪ್ರತಿನಿಧಿಗಳು ಯಾರಪ್ಪ ಅಂತಂದ್ರೆ ನೆಪೋಲಿಯನ್ ಬೋನಾಪಾರ್ಟೆ, ಅಬ್ಬೇಸಿಯಸ್, ರೋಜರ್ ಡ್ಯೂಕೋಸ್. ಹೀಗೆ ಈ 3 ಪ್ರತಿನಿಧಿಗಳ ಪೈಕಿ ಮೊದಲ ಕಾನ್ಸುಲ್ ಯಾರಪ್ಪ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟೆ, ಎರಡನೇ ಕಾನ್ಸುಲ್ ಅಬ್ಬೇಸಿಯಸ್, ಮೂರನೇ ಕಾನ್ಸುಲ್ ರೋಜರ್ ಡ್ಯೂಕೋಸ್. ಹೀಗೆ ಈ 3 ಪ್ರತಿನಿಧಿಗಳಿಂದ ಕಂಡು ಬರ್ತಕ್ಕಂಥ ಈ ಕಾನ್ಸುಲೇಟ್ ಸರ್ಕಾರದಲ್ಲಿ ಮೊದಲ ಕಾನ್ಸುಲ್ ಅಂತ ಬಂದಾಗ ನೆಪೋಲಿಯನ್ ಬೋನಾಪಾರ್ಟೆ ಏನಾಗಿರ್ತಾನಪ್ಪ ಅಂತಂದ್ರೆ ಆತ ಜೀವನ ಪರ್ಯಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾನೆ. ಉಳಿದಿಬ್ಬರು ಕಾನ್ಸುಲ್ ಅಂತ ಬಂದಾಗ ಅವರು ಕೇವಲ 10 ವರ್ಷಗಳ ಅವಧಿಗೆ ಆಯ್ಕೆಯಾಗಿರ್ತಾರೆ. ಹೀಗಾಗಿ ಮೊದಲ ಕಾನ್ಸುಲ್ ಜೀವನ ಪರ್ಯಂತ ಅಧಿಕಾರವನ್ನು ನಡೆಸಬಹುದು. ಆದರೆ ಉಳಿದ 2 ಮತ್ತು 3ನೇ ಕಾನ್ಸುಲ್ಗಳು ಅಂದ್ರೆ ಅಬ್ಬೇಸಿಯಾಸ್ ಆಗಿರ್ಬೋದು, ರೋಜರ್ ಡ್ಯೂಕೋಸ್ ಆಗಿರ್ಬೋದು, ಇವರಿಬ್ಬರು ಏನಾಗಿರ್ತಾರಪ್ಪ ಅಂದ್ರೆ ತಲಾ 10 ವರ್ಷಗಳ ಒಂದು ಅಧಿಕಾರವನ್ನು ಹೊಂದಿರ್ತಾರೋ. ಜೊತೆಗೆ ಮೊದಲ ಕಾನ್ಸುಲ್ ಅಂತ ಬಂದಾಗ ಆತ ಶಾಸಕಾಂಗ ಮತ್ತು ಕಾರ್ಯಾಂಗದ ಸಂಪೂರ್ಣ ಅಧಿಕಾರವನ್ನು ಹೊಂದಿರ್ತಾನೆ. ಜೊತೆಗೆ ಆತನ ಸಲಹೆಗಾರರಾಗಿ ಯಾರಾಗಿ ನೇಮಕೊಂಡಿರ್ತಾರಪ್ಪ ಅಂದ್ರೆ ಈ 2 ಮತ್ತು 3ನೇ ಕಾನ್ಸುಲ್ಗಳಂತ ಹೇಳ್ಬೋದು. ಜೊತೆಗೆ ಮೊದಲ ಕಾನ್ಸುಲ್ ಆಗಿ ಕಂಡು ಬರ್ತಕ್ಕಂಥ ಇದೇ ನೆಪೋಲಿಯನ್ ಬೋನಾಪಾರ್ಟೆ ಕೇವಲ ಶಾಸಕಾಂಗ ಮತ್ತು ಕಾರ್ಯಾಂಗೀಯ ಅಧಿಕಾರಗಳು ಅಷ್ಟೇ ಅಲ್ಲದೆ ಸೈನಿಕ ಮತ್ತು ನಾಗರಿಕ ಅಧಿಕಾರವನ್ನು ಸಹ ಏನ್ ಮಾಡಿರ್ತಾನಪ್ಪ ಅಂದ್ರೆ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರ್ತಾನೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ನೆಪೋಲಿಯನ್ ಬೋನಾಪಾರ್ಟೆ, ಅಬ್ಬೇಸಿಯಸ್, ರೋಜರ್ ಡ್ಯೂಕೋಸ್ ಹೀಗೆ ಈ 3 ಪ್ರತಿನಿಧಿಗಳಿಂದ ಈ ಕಾನ್ಸುಲೇಟ್ ಸರ್ಕಾರ ರಚನೆಗೊಂಡಂತ ಸಂದರ್ಭದಲ್ಲಿಯೇ ನೆಪೋಲಿಯನ್ ಬೋನಾಪಾರ್ಟೆಯ ವಿರುದ್ಧ 2ನೇ ಒಕ್ಕೂಟ ರಚನೆ ಆಗತ್ತೆ. ಅಂದ್ರ ಮೊದಲ ಒಕ್ಕೂಟ ಮುರಿದು ಬಿದ್ದ ನಂತರ ಪುನಃ ನೆಪೋಲಿಯನ್ನಿಗೆ ವಿರುದ್ಧವಾಗಿ ರಷ್ಯಾ, ಪ್ರಷ್ಯಾ, ಆಸ್ಟ್ರಿಯಾ, ಇಂಗ್ಲೆಂಡ್ ಮತ್ತು ಟರ್ಕಿ ಈ ರಾಷ್ಟ್ರಗಳು ಕೂಡಿಕೊಂಡು ಏನ್ ಮಾಡ್ತಾವಪ್ಪ ಅಂದ್ರೆ 2ನೇ ಒಕ್ಕೂಟವನ್ನು ರಚನೆ ಮಾಡಿಕೋತಾವ. ಹೀಗೆ ಈ ರಚನೆಗೊಂಡಂತಹ 2ನೇ ಒಕ್ಕೂಟದ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನೆಪೋಲಿಯನ್ನೊಂದಿಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಯುದ್ಧವನ್ನ ಕೈಗೊಳ್ತಾವ ಅಂತ ಹೇಳ್ಬೋದು. ಹಾಗಾದ್ರೆ ಈ ಸಂದರ್ಭದಲ್ಲಿ ಫ್ರಾನ್ಸಿನ ಮೊದಲ ಕಾನ್ಸುಲ್ ಆಗಿ ಹೊರಹೊಮ್ಮಿರ್ತಕ್ಕಂಥ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ವಿರುದ್ಧ ರಚನೆಗೊಂಡಂತಹ 2ನೇ ಒಕ್ಕೂಟವನ್ನ ಸದೆ ಬಡಿಯುವ ಸಲುವಾಗಿ ಆತ ಹಲವಾರು ಯುದ್ಧಗಳನ್ನು ಕೈಗೊಳ್ತಾನೆ ಅಂತ ಹೇಳ್ಬೋದು. ಆರಂಭದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂತಂದ್ರೆ
ರಷ್ಯಾದೊಂದಿಗೆ ಯುದ್ಧವನ್ನು ಕೈಗೊಳ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ 1799ರಲ್ಲಿ ನಡೆದಂತಹ ಮಸ್ಸೇನ್ ಎಂಬ ಕದನದಲ್ಲಿ, ಯಾವ ಕದನ ರೀ? ಮಸ್ಸೇನ್ ಎಂಬ ಕದನದಲ್ಲಿ ರಷ್ಯಾವನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಹೀಗೆ ರಷ್ಯಾವನ್ನ ಸೋಲಿಸಿದ ನಂತರ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಆಸ್ಟ್ರಿಯಾದ ಮೇಲೆ ಯಾಕೆ ದಾಳಿಯನ್ನು ಕೈಗೊಳ್ತಾನಪ್ಪ ಅಂತಂದ್ರ ಈ ಮುಂಚೆ ಆತ ಈಜಿಪ್ತಿನ ದಂಡಯಾತ್ರೆನ ಕೈಗೊಂಡಂತಹ ಸಂದರ್ಭದಲ್ಲಿ ಆ ಸಮಯವನ್ನ ಉಪಯೋಗ ಮಾಡಿಕೊಂಡಂತಹ ಆಸ್ಟ್ರಿಯಾ ಏನ್ ಮಾಡಿರ್ತೈತಪ್ಪ ಅಂತಂದ್ರ ತಾನು ಈ ಹಿಂದೆ ಕಳೆದುಕೊಂಡಂತಹ ಪ್ರದೇಶಗಳನ್ನ, ಅಂದ್ರೆ ಈ ಹಿಂದೆ ಯಾವಾಗ ಕಳ್ಕೊಂಡಿತ್ತು ಹೇಳ್ರಿ? ನೆಪೋಲಿಯನ್ ಬೋನಾಪಾರ್ಟೆ ಇಟಲಿಯ ದಂಡಯಾತ್ರೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಸಾರ್ಡಿನಿಯಾ ಮತ್ತು ಆಸ್ಟ್ರಿಯಾಗಳ ಮೇಲೆ ದಾಳಿ ಮಾಡಿ ಹಲವಾರು ಪ್ರದೇಶಗಳನ್ನ ವಶಪಡಿಸಿಕೊಂಡಿರ್ತಾನೆ. ಹೀಗಾಗಿ ಈ ಆಸ್ಟ್ರಿಯಾದ ಪ್ರದೇಶಗಳೆಲ್ಲವೂ ಏನಾಗಿರ್ತಾವ್ರಿ? ನೆಪೋಲಿಯನ್ ವಶಕ್ಕೆ ಬಂದಿರ್ತಾವ. ಅದಾದ ಬಳಿಕ ಏನಾಗತ್ತಪ್ಪ ಅಂದ್ರ ನೆಪೋಲಿಯನ್ ಬೋನಾಪಾರ್ಟ್ ಈಜಿಪ್ತಿನ ದಂಡಯಾತ್ರೆಯಲ್ಲಿ ನಿರತನಾಗಿದ್ದ ಸುದ್ದಿಯನ್ನು ತಿಳಿದಂತಹ ಆಸ್ಟ್ರಿಯಾ ಏನ್ ಮಾಡತ್ತಪ್ಪ ಅಂದ್ರ ತಾನು ಈ ಹಿಂದೆ ಕಳೆದುಕೊಂಡಂತ ಪ್ರದೇಶಗಳನ್ನ ಪುನಃ ಪಡೆದುಕೊಳ್ಳುವ ಸಲುವಾಗಿ ಇಟಲಿಯ ಮೇಲೆ ದಾಳಿ ಮಾಡಿ ಆ ಪ್ರದೇಶಗಳನ್ನ ವಾಪಸ್ ಪಡೆದುಕೊಂಡಿರ್ತೈತಿ. ಹೀಗಾಗಿ ಇದನ್ನ ಅರಿತಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಮಸ್ಸೇನ್ ಕದನದಲ್ಲಿ ರಷ್ಯಾವನ್ನ ಸೋಲಿಸಿದ ನಂತರ ಆಸ್ಟ್ರಿಯಾದ ಮೇಲೆ ದಾಳಿ ಮಾಡಲಿಕ್ಕೆ ಯೋಜನೆಯನ್ನು ಸಿದ್ಧಪಡಿಸ್ತಾನೆ. ಹೀಗಾಗಿ ಆ ಯೋಜನೆಯಂತೆ ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಅಖಂಡ ಸೈನ್ಯವನ್ನ 2 ಭಾಗಗಳಾಗಿ ಮಾರ್ಪಡಿಸ್ತಾನೆ. 2 ಭಾಗಗಳಾಗಿ ಮಾರ್ಪಡಿಸುವುದು ಅಷ್ಟೇ ಅಲ್ಲದೆ ರೈನ್ ನದಿಯ ಬದಿಯಲ್ಲಿ ನೆಲೆಸಿರ್ತಕ್ಕಂಥ ಆಸ್ಟ್ರಿಯಾದ ಸೈನ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಮೊರಿಯೋ ನೇತೃತ್ವದ ಸೈನ್ಯವನ್ನ ಕಳಿಸ್ತಾನು. ಮತ್ತೊಂದು ಕಡೆ ಉತ್ತರ ಇಟಲಿಯಲ್ಲಿ ಇರ್ತಕ್ಕಂಥ ಆಸ್ಟ್ರಿಯಾದ ಮೇಲೆ ದಾಳಿ ಮಾಡಲಿಕ್ಕೆ ತಾನೇ ಅದರ ನಾಯಕತ್ವವನ್ನು ವಹಿಸ್ಕೋತಾನೆ. ಹೀಗೆ ಒಟ್ಟಾರೆಯಾಗಿ ಅಖಂಡ ಸೈನ್ಯವನ್ನ 2 ಭಾಗಗಳಾಗಿ ಮಾರ್ಪಡಿಸಿಕೊಳ್ಳುವ ಮುಖೇನ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾದ ಮೇಲೆ ದಾಳಿಯನ್ನು ಕೈಗೊಳ್ತಾನು. ಆರಂಭದಲ್ಲಿ ಸೇಂಟ್ ಬರ್ನಾರ್ಡ್ ಕಣಿವೆಯನ್ನ ದಾಟುವ ಮುಖೇನ, ಯಾವ ಕಣಿವೆ ರೀ? ಸೇಂಟ್ ಬರ್ನಾರ್ಡ್ ಕಣಿವೆಯನ್ನ ದಾಟುವ ಮುಖೇನ ಆತ ಇಟಲಿಯನ್ನ ಪ್ರವೇಶ ಮಾಡ್ತಾನೆ. ಹೀಗೆ ಇಟಲಿಯನ್ನ ಪ್ರವೇಶ ಮಾಡಿರ್ತಕ್ಕಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾದ ಮುಖ್ಯ ಸೇನಾ ನೆಲೆಯಾದಂತಹ ಅಲೆಕ್ಸಾಂಡ್ರಿಯಾ ಮೇಲೆ ದಾಳಿ ಮಾಡ್ತಾನೆ. ಎಲ್ರಿ? ಅಲೆಕ್ಸಾಂಡ್ರಿಯಾ ಯಾವ ಮಾರ್ಗದ ಮುಖೇನ? ಸೇಂಟ್ ಬರ್ನಾರ್ಡ್ ಕಣಿವೆಯ ಮುಖೇನ ಇಟಲಿಯನ್ನ ಪ್ರವೇಶಿಸಿ ಮುಂದುವರೆದಂತೆ ಆತ ಏನ್ ಮಾಡ್ತಾನಪ್ಪ ಅಂದ್ರ ಆಸ್ಟ್ರಿಯಾದ ಮುಖ್ಯ ಸೇನಾ ನೆಲೆಯಾದಂತಹ ಅಲೆಕ್ಸಾಂಡ್ರಿಯಾದ ಮೇಲೆ ದಾಳಿ ಮಾಡಿ ಅಲೆಕ್ಸಾಂಡ್ರಿಯಾವನ್ನ ವಶಪಡಿಸಿಕೊಳ್ತಾನೆ. ಹೀಗೆ ಅಲೆಕ್ಸಾಂಡ್ರಿಯಾವನ್ನ ವಶಪಡಿಸಿಕೊಂಡಂತಹ ಇದೇ ನೆಪೋಲಿಯನ್ ಜೂನ್ 14, 1800ರಲ್ಲಿ ನಡೆದಂತಹ ಮಾರೆಂಗೋ ಎಂಬ ಕದನದಲ್ಲಿ, ಯಾವ ಕದನದಲ್ಲಿ? ಮಾರೆಂಗೋ ಎಂಬ ಕದನದಲ್ಲಿ ಆಸ್ಟ್ರಿಯಾ ನೇತೃತ್ವದ ಎಲ್ಲ ಸೈನ್ಯವನ್ನ ಸೋಲಿಸ್ತಾನೆ. ಸೋಲಿಸುವುದು ಅಷ್ಟೇ ಅಲ್ಲದೆ ಇಟಲಿಯಿಂದ ಅದು ವಶಪಡಿಸಿಕೊಂಡಂತಹ ಎಲ್ಲ ಪ್ರದೇಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಪುನಃ ಪಡೆದುಕೊಳ್ತಾನ ಅಂತ ಹೇಳ್ಬೋದು. ಹೀಗೆ ಒಂದು ಕಡೆ ನೆಪೋಲಿಯನ್ನ ನೇತೃತ್ವದ ಸೈನ್ಯ ಮಾರೆಂಗೋ ಕದನದಲ್ಲಿ ಆಸ್ಟ್ರಿಯನ್ನರ ಎಲ್ಲ ಸೈನ್ಯವನ್ನು ಸೋಲಿಸತಿ. ಮತ್ತೊಂದು ಕಡೆ ಮೊರಿಯೋ ನೇತೃತ್ವದ ಸೈನ್ಯ ಏನ್ ಮಾಡದಪ್ಪ ಅಂದ್ರ ಡಿಸೆಂಬರ್ 3, 1800ರಲ್ಲಿ ಹೋಹೆನ್ ಲಿಂಡನ್ ಎಂಬಲ್ಲಿ ನಡೆದಂತಹ ಕದನದಲ್ಲಿ, ಯಾವ ಕದನದಲ್ಲಿ? ಹೋಹೆನ್ ಲಿಂಡನ್. ಹೀಗೆ ಈ ಹೋಹೆನ್ ಲಿಂಡನ್ ಕದನದಲ್ಲಿ ಮೊರಿಯೋ ನೇತೃತ್ವದ ಸೈನ್ಯವೂ ಕೂಡ ಆಸ್ಟ್ರಿಯಾನ ಸೋಲಿಸುತ್ತೆ. ಒಟ್ಟಾರೆಯಾಗಿ ಮಾರೆಂಗೋ ಮತ್ತು ಹೋಹೆನ್ ಲಿಂಡನ್ ಎಂಬಲ್ಲಿ ನಡೆದಂತಹ ಈ 2 ಕದನಗಳಿಂದಾಗಿ ಆಸ್ಟ್ರಿಯಾ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸುವುದು ಅಷ್ಟೇ ಅಲ್ಲದೆ ನೆಪೋಲಿಯನ್ನ ಕೈಯಲ್ಲಿ ಸೋತಂತಹ ಇದೇ ಆಸ್ಟ್ರಿಯಾ ಏನ್ ಮಾಡತ್ತಪ್ಪ ಅಂತಂದ್ರ ಫೆಬ್ರವರಿ 9, 1801ರಲ್ಲಿ, ಯಾವಾಗ್ರಿ? ಫೆಬ್ರವರಿ 9, 1801ರಲ್ಲಿ ಲುನೇವಿಲ್ಲೆ ಅಂತಕ್ಕಂಥ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಯಾರೊಂದಿಗೆ ರೀ? ನೆಪೋಲಿಯನ್ ಅನ್ನೊಂದಿಗೆ. ಇಲ್ಲಿ ನೆಪೋಲಿಯನ್ ಅಂತ ಆದ್ರೂ ತಿಳ್ಕೊರಿ ಅಥವಾ ಫ್ರಾನ್ಸ್ ರಾಷ್ಟ್ರ ಅಂತ ತಿಳ್ಕೊರಿ. ಒಟ್ಟಾರೆಯಾಗಿ ಮಾರೆಂಗೋ ಮತ್ತು ಹೋಹೆನ್ ಲಿಂಡನ್ ಕದನಗಳಲ್ಲಿ ಸೋತಂತಹ ಆಸ್ಟ್ರಿಯಾ ಏನ್ ಮಾಡದಪ್ಪ ಅಂತಂದ್ರ ಫೆಬ್ರವರಿ 9, 1801ರಲ್ಲಿ ಲುನೇವಿಲ್ಲೆ ಅಂತಕ್ಕಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುವ ಮುಖೇನ ತನ್ನ ಅಧೀನದಲ್ಲಿ ಕಂಡು ಬರತಕ್ಕಂತಹ ರೈನ್ ನದಿಯ ದಂಡೆಯ ಎಲ್ಲ ಪ್ರದೇಶಗಳನ್ನ ಏನ್ ಮಾಡದಪ್ಪ ಅಂದ್ರ ಫ್ರಾನ್ಸ್ಗೆ ಬಿಟ್ಟು ಕೊಡ್ತದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೆಪೋಲಿಯನ್ ಬೋನಾಪಾರ್ಟ್ ಆಸ್ಟ್ರಿಯಾದ ಮೇಲೆ ದಾಳಿಯನ್ನ ಕೈಗೊಳ್ಳುವ ಮುಖೇನ ಈ ಹಿಂದೆ ಇಟಲಿಯಿಂದ ವಶಪಡಿಸಿಕೊಂಡಂತ ಪ್ರದೇಶಗಳನ್ನ ಪುನಃ ವಶಪಡಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ಆಸ್ಟ್ರಿಯಾದ ಅಧೀನದಲ್ಲಿರ್ತಕ್ಕಂತಹ ರೈನ್ ನದಿಯ ದಂಡೆಯ ಪ್ರದೇಶಗಳನ್ನೆಲ್ಲವೂ ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಲುನೇವಿಲ್ಲೆ ಎಂಬ ಒಪ್ಪಂದದ ಮುಖೇನ ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ ಅಂತ ಹೇಳ್ಬೋದು. ಹೀಗೆ ಈ ಲುನೇವಿಲ್ಲೆ ಒಪ್ಪಂದ ಏರ್ಪಡುವ ಮುಖೇನ
ಈ ಎರಡನೇ ಒಕ್ಕೂಟವು ಸಹ ಏನಾಗತ್ತಪ್ಪ ಅಂದ್ರೆ ಮುರಿದು ಬೀಳ್ತೈತೆ ಅಂತ ಹೇಳ್ಬೋದು. ಹೀಗೆ ಎರಡನೇ ಒಕ್ಕೂಟ ಚದುರಿ ಹೋದರೂ ಕೂಡ ತದನಂತರದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ನೆಪೋಲಿಯನ್ ಇಂಗ್ಲೆಂಡಿನೊಂದಿಗೆ ತನ್ನ ಯುದ್ಧವನ್ನ ಮುಂದುವರಿಸ್ತಾನೆ. ಹೀಗೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ನಿರಂತರವಾಗಿ ಯುದ್ಧವನ್ನ ಮುಂದುವರಿಸ್ತಾವು. ಆದ್ರ ಆ ಯುದ್ಧದಲ್ಲಿ ಯಾರಿಗೂ ಸಹ ಲಾಭವಾಗುವುದಿಲ್ಲ. ಅಂದ್ರ ಒಂದ್ ಕಡೆ ಇಂಗ್ಲೆಂಡೂ ಗೆಲ್ಲುವುದಿಲ್ಲ, ಮತ್ತೊಂದು ಕಡೆ ಫ್ರಾನ್ಸು ಕೂಡ ಗೆಲ್ಲುವುದಿಲ್ಲ. ಹೀಗೆ ಒಟ್ಟಾರೆಗೆ ನಿರಂತರವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಯುದ್ಧದಲ್ಲೇ ನಿರತರಾಗಿದ್ದರಿಂದಾಗಿ ಕೊನೆಗೆ ಶಾಂತಿಯನ್ನ ಬಯಸಿರ್ತಕ್ಕಂತಹ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಈ ಎರಡು ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರ ಮಾರ್ಚ್ 1802 ಏನ್ ಮಾಡ್ತಾವಪ್ಪ ಅಂದ್ರ ಎಮಿಯನ್ಸ್ ಎಂಬ ಒಪ್ಪಂದವನ್ನ ಮಾಡಿಕೊಳ್ತಾವ. ಹೀಗೆ ಈ ಒಪ್ಪಂದವನ್ನ ಮಾಡಿಕೊಳ್ಳುವ ಮುಖೇನ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಈ ಎರಡೂ ರಾಷ್ಟ್ರಗಳಪ್ಪ ಅಂದ್ರ ತಾತ್ಕಾಲಿಕವಾಗಿ 1 ವರ್ಷದ ಅವಧಿಯವರೆಗೆ ಯುದ್ಧವನ್ನ ತಟಸ್ಥಗೊಳಿಸ್ತಾವ ಅಂತ ಹೇಳ್ಬೋದು. ಜೊತೆಗೆ ಆ ಎಮಿಯನ್ಸ್ ಒಪ್ಪಂದದ ಪ್ರಕಾರವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಏನ್ ಮಾಡಿಕೊಂಡಿರ್ತಾವಪ್ಪ ಅಂದ್ರ ಹಲವಾರು ಕರಾರುಗಳನ್ನು ಮಾಡಿಕೊಂಡಿರ್ತಾವ. ಆ ಹಲವಾರು ಕರಾರ ಪೈಕಿ ಅತಿ ಹೆಚ್ಚು ಲಾಭ ಯಾರಿಗಾಗಿರುತ್ತಪ್ಪ ಅಂದ್ರ ಫ್ರಾನ್ಸ್ಗಾಗಿರ್ತದೆ. ಹಾಗಾದ್ರೆ ಈ ಎಮಿಯನ್ಸ್ ಒಪ್ಪಂದದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕರಾರುಗಳು ಯಾವಪ್ಪ ಅಂತಂದ್ರ ಮೊದಲ ಒಂದು ಕರಾರು ಅಂತ ಬಂದಾಗ ಇಂಗ್ಲೆಂಡ್ ಫ್ರಾನ್ಸಿನ ಗಣರಾಜ್ಯಕ್ಕೆ ಮಾನ್ಯತೆಯನ್ನ ಕೊಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತೆ. ಹೀಗಾಗಿ ಎಮಿಯನ್ಸ್ ಒಪ್ಪಂದದ ಮೊದಲು ಕರಾರು ಯಾವಪ್ಪ ಅಂತಂದ್ರ ಫ್ರಾನ್ಸಿನ ಗಣರಾಜ್ಯಕ್ಕೆ ಇಂಗ್ಲೆಂಡ್ ಏನ್ ಮಾಡ್ತದಪ್ಪ ಅಂದ್ರ ತನ್ನ ಒಂದು ಮಾನ್ಯತೆಯನ್ನ ಕೊಡ್ತದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ಕರಾರು ಯಾವಪ್ಪ ಅಂತಂದ್ರ ಫ್ರಾನ್ಸಿನಿಂದ ವಶಪಡಿಸಿಕೊಂಡಂತ ಪ್ರದೇಶಗಳನ್ನ ಇಂಗ್ಲೆಂಡ್ ಪುನಃ ಫ್ರಾನ್ಸಿಗೆ ಬಿಟ್ಟು ಕೊಡಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತದೆ. ಹೀಗಾಗಿ ಎರಡನೇ ಕರಾರು ಯಾವಪ್ಪ ಅಂತಂದ್ರ ಇಂಗ್ಲೆಂಡ್ ತನ್ನ ವಶದಲ್ಲಿ ಅಂದ್ರೆ ಈ ಹಿಂದೆ ಫ್ರಾನ್ಸಿನಿಂದ ವಶಪಡಿಸಿಕೊಂಡಂತ ಪ್ರದೇಶಗಳನ್ನ ಪುನಃ ಫ್ರಾನ್ಸಿಗೆ ಬಿಟ್ಟು ಕೊಡಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಒಂದು ಕರಾರು ಯಾವಪ್ಪ ಅಂತಂದ್ರ ಫ್ರಾನ್ಸಿಗೆ ಡಚ್ ಮತ್ತು ಸ್ಪೇನಿನ ಕೆಲವು ವಸಾಹತುಗಳನ್ನ ಬಿಟ್ಟು ಕೊಡುತ್ತೆ. ಮೂರನೇ ಕರಾರು ಯಾವಪ್ಪ ಅಂದ್ರ ಇಂಗ್ಲೆಂಡ್ ಡಚ್ ಮತ್ತು ಸ್ಪೇನಿನಲ್ಲಿ ಹೊಂದಿರತಕ್ಕಂಥ ತನ್ನ ವಸಾಹತುಗಳ ಪೈಕಿ ಕೆಲವು ವಸಾಹತುಗಳನ್ನ ಫ್ರಾನ್ಸ್ಗೆ ಬಿಟ್ಟು ಕೊಡ್ತೈತಿ. ನೆಕ್ಸ್ಟ್ ನಾಲ್ಕನೇ ಒಂದು ಕರಾರು ಯಾವಪ್ಪ ಅಂತಂದ್ರ ಮಾಲ್ಟಾ ದ್ವೀಪ ಮತ್ತು ಈಜಿಪ್ಟ್ಗಳಲ್ಲಿ ಇಟ್ಟಂತಹ ತನ್ನ ಸೈನ್ಯವನ್ನ ವಾಪಸ್ಸು ಕರೆಸಿಕೊಳ್ಳಲಿಕ್ಕೆ ಇಂಗ್ಲೆಂಡ್ ಏನ್ ಮಾಡ್ತೈತಪ್ಪ ಅಂದ್ರ ಅನುಮತಿಯನ್ನ ಸೂಚಿಸ್ತೈತಿ. ಹೀಗಾಗಿ ಎಮಿಯನ್ಸ್ ಒಪ್ಪಂದದ ನಾಲ್ಕನೇ ಕರಾರು ಯಾವಪ್ಪ ಅಂದ್ರ ಮಾಲ್ಟಾ ದ್ವೀಪ ಮತ್ತು ಈಜಿಪ್ಟ್ಗಳಲ್ಲಿ ಇರ್ತಕ್ಕಂತಹ ಇಂಗ್ಲೆಂಡ್ನ ತನ್ನ ಒಂದು ಸೈನ್ಯವನ್ನ ವಾಪಸ್ಸು ಕರೆಸಿಕೊಳ್ಳಲಿಕ್ಕೆ ಅನುಮತಿಯನ್ನು ಸೂಚಿಸುತ್ತೆ. ಹೀಗೆ ಒಟ್ಟಾರೆಯಾಗಿ ಈ ಎಮಿಯನ್ಸ್ ಒಪ್ಪಂದದಿಂದಾಗಿ ಈ ರೀತಿಯ ಕರಾರುಗಳು ಏರ್ಪಡುವ ಮುಖೇನ ತಾತ್ಕಾಲಿಕವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ಮಧ್ಯೆ ನಡೆದಂತಹ ಯುದ್ಧಗಳು ಸ್ಥಗಿತಗೊಳ್ತಾವ ಅಂತ ಹೇಳ್ಬೋದು. ಆದರೆ ಈ 1802 ಮಾರ್ಚ್ 2 ನಡೆದಂತಹ ಈ ಎಮಿಯನ್ಸ್ ಒಪ್ಪಂದ ಕೇವಲ ಒಂದೇ ವರ್ಷದಲ್ಲಿ ಏನಕಪ್ಪ ಅಂದ್ರ ಮುರಿದು ಬೀಳ್ತೈತೆ ಅಂತ ಹೇಳ್ಬೋದು. ಅಂದ್ರ 1803 ನೆಪೋಲಿಯನ್ ಬೋನಾಪಾರ್ಟೆ ಪುನಃ ಇಂಗ್ಲೆಂಡಿನೊಂದಿಗೆ ಯುದ್ಧವನ್ನ ಕೈಗೊಳ್ತಾನೆ ಅಂತ ಹೇಳ್ಬೋದು. ಹೀಗೆ ಇದಾದ ಬಳಿಕ ಏನಕತ್ತಪ್ಪ ಅಂತಂದ್ರ ಕಾನ್ಸುಲೇಟ್ ಸರ್ಕಾರವನ್ನ ರಚನೆ ಮಾಡಿಕೊಂಡಂತಹ ನೆಪೋಲಿಯನ್ ಬೋನಾಪಾರ್ಟೆ 1802 ಹೊತ್ತಿಗೆ ತನ್ನ ಅಧಿಕಾರವನ್ನೆಲ್ಲವನ್ನೂ ಏನ್ ಮಾಡ್ತಾನಪ್ಪ ಅಂದ್ರ ಕೇಂದ್ರೀಕರಿಸಿಕೊಳ್ತಾನ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂದ್ರ ಆರಂಭದಲ್ಲಿ ಅವನು ಕೂಡ 10 ವರ್ಷದ ಅವಧಿಗೆ ಮಾತ್ರ ನೇಮಕೊಂಡಿರ್ತಾನೋ, ಆದ್ರ 1802 ಹೊತ್ತಿಗೆ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಇಡೀ ಅಧಿಕಾರವನ್ನೆಲ್ಲ ಜೀವನ ಪರ್ಯಂತ ಅಂತ ಘೋಷಣೆ ಮಾಡಿಕೊಳ್ತಾನ. ಹೀಗೆ ಇಡೀ ಅಧಿಕಾರವನ್ನೆಲ್ಲ ತನ್ನಲ್ಲಿ ಕೇಂದ್ರೀಕರಿಸಿಕೊಂಡಂತಹ ಇದೇ ನೆಪೋಲಿಯನ್ ಬೋನಾಪಾರ್ಟ್ ಈ ಹೊತ್ತಿಗೆ ಏನ್ ಮಾಡಿತಾನಪ್ಪ ಅಂದ್ರ ಇಡೀ ಶಾಸನ ಸಭೆಯ ಎಲ್ಲ ವಿಧೇಯತೆಯನ್ನ ಪಡೆದುಕೊಂಡು ಬಿಟ್ಟಿರ್ತಾನ. ಅಂದ್ರ ನೆಪೋಲಿಯನ್ನಿಗೆ ಫ್ರಾನ್ಸಿನ ಶಾಸನ ಸಭೆ ಏನಾಗಿರುತ್ತಪ್ಪ ಅಂದ್ರ ಸಂಪೂರ್ಣವಾಗಿ ವಿಧೇಯಗೊಂಡಿರ್ತದೆ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ 1804 ಹೊತ್ತಿಗೆ ಶಾಸನ ಸಭೆ ಏನ್ ಮಾಡದಪ್ಪ ಅಂದ್ರ ಫ್ರಾನ್ಸಿನ ಸಂವಿಧಾನಕ್ಕೆ ಒಂದು ಹೊಸ ತಿದ್ದುಪಡಿಯನ್ನ ತರುವ ಮುಖೇನ ಕಾನ್ಸೋಲ್ ಆಗಿರ್ತಕ್ಕಂತಹ ನೆಪೋಲಿಯನನ್ನ ಚಕ್ರವರ್ತಿಯಾಗಿ ಒಪ್ಪಿಕೊಳ್ಳಲಿಕ್ಕೆ ತನ್ನ ಸಹಮತವನ್ನು ಸೂಚಿಸುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ 1804 ಶಾಸನ ಸಭೆ ಫ್ರಾನ್ಸಿನ ಸಂವಿಧಾನಕ್ಕೆ ಹೊಸ ತಿದ್ದುಪಡಿಯನ್ನ ತರುವ ಮುಖೇನ ಹಾಗೂ ನೆಪೋಲಿಯನನ್ನ ಫ್ರಾನ್ಸಿನ ಚಕ್ರವರ್ತಿಯನ್ನಾಗಿ ಘೋಷಿಸುವ ಸಲುವಾಗಿ ಒಂದು ಮತದಾನವನ್ನು ನಡೆಸ್ತಾರೆ. ಹೀಗಾಗಿ ಆ ಮತದಾನದ ಸಂದರ್ಭದಲ್ಲಿ ಇಡೀ ಫ್ರಾನ್ಸಿನ ಎಲ್ಲ ಜನರ ಪೈಕಿ ಕೇವಲ 2569 ಮತಗಳು ಮಾತ್ರ ನೆಪೋಲಿಯನ್ಗೆ ವಿರುದ್ಧವಾಗಿ ಕಂಡು ಬರ್ತವೆ. ಆದರೆ ಉಳಿದಂತೆ ಫ್ರಾನ್ಸಿನ ಒಟ್ಟು ಜನಸಂಖ್ಯೆಯಲ್ಲಿ ಅಂದ್ರ 35,72,729 ಮತಗಳು. ಎಷ್ಟ್ರಿ? 35,72,729
72,729 ಮತಗಳು ಏನಾಗಿರ್ತಾವಪ್ಪ ಅಂದ್ರೆ ನೆಪೋಲಿಯನ್ನ ಪರವಾಗಿ ಚಲಾವಣೆಗೊಂಡಿರ್ತಾವ. ಅಂದ್ರೆ ನೆಪೋಲಿಯನ್ನನ್ನ ಚಕ್ರವರ್ತಿ ಅಂತ ಒಪ್ಪಿಕೊಳ್ಳಲಿಕ್ಕೆ ನಾವೆಲ್ಲರೂ ಬೆಂಬಲವನ್ನ ಸೂಚಿಸಿದ್ದೇವೆ, ನಮಗೆ ಸಹಮತವಿದೆ ಅನ್ನೋದನ್ನ ತಿಳಿಸುವ ಸಲುವಾಗಿ ಫ್ರಾನ್ಸಿನ ಒಟ್ಟು ಜನಸಂಖ್ಯೆಯಲ್ಲಿಯೇ 99% ಜನರು ಏನಾಗಿರ್ತಾರ್ರಿ ಅವನಿಗೆ ತಮ್ಮ ಒಂದು ಮತವನ್ನ ಚಲಾಯಿಸ್ತಾವ. ಇನ್ನು ಉಳಿದಂತೆ ಕೇವಲ ಅತಿ ಕಡಿಮೆ ಸಂಖ್ಯೆಯಲ್ಲಿ ಅಂದ್ರೆ 2,569 ಮತಗಳು ಮಾತ್ರ ಏನಾಗಿರ್ತಾವ್ರಿ ನೆಪೋಲಿಯನ್ಗೆ ವಿರುದ್ಧವಾಗಿ ಬಂದಿರ್ತಾವ. ಹೀಗೆ ಒಟ್ಟಾರೆಯಾಗಿ 1804 ಹೊತ್ತಿಗೆ ನಡೆದಂತಹ ಸಾರ್ವಜನಿಕ ಅಭಿಪ್ರಾಯದ ಮೇರೆಗೆ ಡಿಸೆಂಬರ್ 2, 1804 ಪ್ಯಾರಿಸ್ನಲ್ಲಿ ಕಂಡು ಬರ್ತಕ್ಕಂತಹ ನೋಟ್ರೆ ಡ್ಯಾಮ್ ಎಂಬ ಕೆಥೆಡ್ರಲಿನಲ್ಲಿ ತನ್ನ ಒಂದು ಸಿಂಹಾಸನಾರೋಹಣ ಏರ್ಪಡಿಸಿಕೊಳ್ತಾನೆ. ಅದರಂತೆ ಡಿಸೆಂಬರ್ 2, 1804 ಪೋಪನಾದಂತಹ 7ನೇ ಪಯಸ್ಸನ ಒಂದು ಸಮ್ಮುಖದಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನಕ್ಕನಪ್ಪ ಅಂದ್ರ ಫ್ರಾನ್ಸಿನ ಚಕ್ರವರ್ತಿಯಾಗಿ ಘೋಷಣೆ ಮಾಡಿಕೊಳ್ತಾನೆ. ಹೀಗೆ ಫ್ರಾನ್ಸಿನ ಚಕ್ರವರ್ತಿಯಾಗಿ ತನ್ನನ್ನ ಘೋಷಣೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ 7ನೇ ಪಯಸ್ ಏನ್ ಮಾಡ್ತಾನಪ್ಪ ಅಂದ್ರ ನೆಪೋಲಿಯನ್ನಿಗೆ ಕಿರೀಟವನ್ನ ತೊಡಿಸಲಿಕ್ಕೆ ಬರ್ತಾನ. ಆದ್ರ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಪೋಪನಾದಂತ 7ನೇ ಪಯಸ್ಸನ ಕೈಯಲ್ಲಿರ್ತಕ್ಕಂಥ ಕಿರೀಟವನ್ನ ಕಿತ್ತುಕೊಂಡು ತಾನೇ ಧರಿಸ್ಕೊಳ್ತಾನೆ. ಯಾಕೆ ಅವನ ಕೈಯಲ್ಲಿರ್ತಕ್ಕಂಥ ಕಿರೀಟವನ್ನ ಕಿತ್ತುಕೊಳ್ತಾನಪ್ಪ ಅಂದ್ರ ಪೋಪನಿಗೆ ಒಂದು ಸೂಚನೆಯನ್ನು ಕೊಡಬೇಕಾಗಿರುತ್ತೆ. ಏನಂತ ಸೂಚನೆಯನ್ನು ಕೊಡಬೇಕಾಗಿರ್ತಪ್ಪ ಅಂದ್ರ ನಾನು ಬೋರ್ಬನ್ ಪಂಥೀಯನಲ್ಲ, ನಾನು ಸೀಸರ್ ಪಂಥೀಯ ಎಂಬುದನ್ನ ಅವನಿಗೆ ಸಾಬೀತುಪಡಿಸಬೇಕಾಗಿತ್ತು. ಈ ಕಾರಣಕ್ಕಾಗಿ ಪೋಪನ ಕೈಯಲ್ಲಿರ್ತಕ್ಕಂಥ ಕಿರೀಟವನ್ನ ತಾನೇ ಕಿತ್ತುಕೊಂಡು ಆತ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ತಲೆಗೆ ಮುಡಿಸ್ಕೊಳ್ತಾನ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಡಿಸೆಂಬರ್ 2, 1804 7ನೇ ಪಯಸ್ಸನ ಸಮ್ಮುಖದಲ್ಲಿ ಪ್ಯಾರಿಸ್ನಲ್ಲಿ ಕಂಡು ಬರ್ತಕ್ಕಂತಹ ನೋಟ್ರೆ ಡ್ಯಾಮ್ ಎಂಬ ಕೆಥೆಡ್ರಲ್ನಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನಕ್ಕಂಪ ಅಂದ್ರ ಫ್ರಾನ್ಸಿನ ಎಲ್ಲ ಜನರ ಒಂದು ಆಯ್ಕೆಯಂತೆ ಅಥವಾ ಸರ್ವಾನುಮತದಿಂದ ಫ್ರಾನ್ಸಿನ ಚಕ್ರವರ್ತಿಯಾಗಿ ಹೊರಹೊಮ್ಮತಾನೆ. ಹೀಗೆ ಆ ಚಕ್ರವರ್ತಿಯಾಗಿ ಹೊರಹೊಮ್ಮಿದ ಸಂದರ್ಭದಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರ ಫ್ರಾನ್ಸಿನ ಎಲ್ಲ ಜನರಿಗೆ ತನ್ನ ಒಂದು ಮಾತನ್ನ ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂತಂದ್ರ ನಾನು ಭೂಮಿಯಲ್ಲಿ ಬಿದ್ದಿದ್ದ ಫ್ರಾನ್ಸಿನ ಕಿರೀಟವನ್ನು ಕಂಡು ಹಿಡಿದೆ ಹಾಗೂ ಅದನ್ನು ನನ್ನ ಕತ್ತಿಯಿಂದ ಎತ್ತಿಕೊಂಡೆ ಅಂತ ಹೇಳ್ತಾನೆ. ಯಾರ್ರಿ ನೆಪೋಲಿಯನ್ ಯಾವ ಸಂದರ್ಭದಲ್ಲಿ ತಾನು ಸಿಂಹಾಸನವನ್ನೇರಿ ತನ್ನನ್ನ ಚಕ್ರವರ್ತಿ ಅಂತ ಘೋಷಣೆ ಮಾಡಿಕೊಂಡ ಸಂದರ್ಭದಲ್ಲಿ ಫ್ರಾನ್ಸಿನ ಎಲ್ಲ ಜನರನ್ನ ಉದ್ದೇಶಿಸಿ ಏನಂತ ಹೇಳ್ತಾನಪ್ಪ ಅಂದ್ರ ನಾನು ಭೂಮಿಯಲ್ಲಿ ಬಿದ್ದಿದ್ದ ಫ್ರಾನ್ಸಿನ ಕಿರೀಟವನ್ನ ಕಂಡು ಹಿಡಿದೆ ಹಾಗೂ ಅದನ್ನು ನನ್ನ ಕತ್ತಿಯಿಂದ ಎತ್ತಿಕೊಂಡೆ ಅಂತ ಹೇಳ್ತಾನೆ. ಯಾರ್ರಿ ಇದೇ ನೆಪೋಲಿಯನ್. ಹೀಗೆ ತನ್ನನ್ನ ಚಕ್ರವರ್ತಿಯಾಗಿ ಘೋಷಣೆ ಮಾಡಿಕೊಂಡ ದಿನದಂದೇ ಶಾಸನ ಸಭೆ ಏನ್ ಮಾಡದಪ್ಪ ಅಂದ್ರ ಇದೇ ನೆಪೋಲಿಯನ್ಗೆ ಸಾಮ್ರಾಟ್ ಅಂತಕ್ಕಂಥ ಬಿರುದನ್ನು ನೀಡುತ್ತೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ನೆಪೋಲಿಯನ್ ಬೋನಾಪಾರ್ಟ್ ಫ್ರಾನ್ಸಿನಲ್ಲಿ ಚಕ್ರವರ್ತಿಯಾಗಿ ಹೊರಹೊಮ್ಮಿದ ಸಂದರ್ಭದಲ್ಲಿಯೇ ಅವನಿಗೆ ವಿರುದ್ಧವಾಗಿ ಅದೇ ಸಂದರ್ಭದಲ್ಲಿ ಏನಾಕತ್ಪ ಅಂತಂದ್ರೆ 3ನೇ ಒಕ್ಕೂಟ ರಚನೆ ಆಕತಿ. ಹಾಗಾದ್ರ ಆ 3ನೇ ಒಕ್ಕೂಟದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ರಾಷ್ಟ್ರಗಳು ಯಾವಪ್ಪ ಅಂತಂದ್ರೆ ಇಂಗ್ಲೆಂಡ್, ರಷ್ಯಾ, ಪ್ರಷ್ಯಾ, ಆಸ್ಟ್ರಿಯಾ ಮತ್ತು ಸ್ವೀಡನ್. ಹೀಗೆ ಈ 5 ರಾಷ್ಟ್ರಗಳು ಸೇರಿಕೊಂಡು ಏನ್ ಮಾಡ್ತಪ್ಪ ಅಂದ್ರೆ ನೆಪೋಲಿಯನ್ನಿಗೆ ವಿರುದ್ಧವಾಗಿ ತಮ್ಮ ಒಂದು 3ನೇ ಒಕ್ಕೂಟವನ್ನು ರಚನೆ ಮಾಡಿಕೊಳ್ತಾವ. ಹೀಗೆ ತನ್ನ ವಿರುದ್ಧ ರಚನೆಗೊಂಡಂತಹ ಈ 3ನೇ ಒಕ್ಕೂಟವನ್ನ ಸದೆಬಡಿಯುವ ಸಲುವಾಗಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರ ಪುನಃ ಹಲವಾರು ಯುದ್ಧವನ್ನು ಕೈಗೊಳ್ತಾನು. ಜೊತೆಗೆ ಇಲ್ಲಿಂದ ಏನಾಕತ್ಪ ಅಂತಂದ್ರ ನಾವು ಚರ್ಚೆ ಮಾಡ್ತಕ್ಕಂಥ ಎಲ್ಲ ಯುದ್ಧಗಳು ಕೂಡ ಚಕ್ರವರ್ತಿಯಾದ ನಂತರ ನೆಪೋಲಿಯನ್ ಕೈಗೊಂಡಂತಹ ಒಂದು ಯುದ್ಧಗಳಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬೋದು. ಅಥವಾ ಮತ್ತೊಂದು ಕಡೆ ನೆಪೋಲಿಯನ್ನ ಒಂದು ಸೈನಿಕ ಸಾಧನೆಗಳಂತ ಬಂದಾಗ ಅದರಲ್ಲಿ ಮುಖ್ಯವಾಗಿ ಕಂಡು ಬರುವೆಲ್ಲ ಆತ ಚಕ್ರವರ್ತಿಯಾಗಿ ನೇಮಕಗೊಂಡ ನಂತರ ಅಂತ ಹೇಳ್ಬೋದು. ಹೀಗೆ ನೆಪೋಲಿಯನ್ ಬೋನಾಪಾರ್ಟ್ ಫ್ರಾನ್ಸಿನ ಚಕ್ರವರ್ತಿಯಾಗಿ ಹೊರಹೊಮ್ಮಿದ ಸಂದರ್ಭದಲ್ಲಿ ಅವನ ವಿರುದ್ಧ ಈ 3ನೇ ಒಕ್ಕೂಟ ರಚನೆಗೊಳ್ಳಲಿಕ್ಕೆ ಕಾರಣ ಏನೆಂಬುದರ ಒಂದು ಹಿನ್ನೆಲೆಗೆ ಬಂದಾಗ ಅಲ್ಲಿ ಏನಾಗಿರ್ತಪ್ಪ ಅಂದ್ರ ಹಲವಾರು ರೀತಿಯಾದಂತಹ ಕಾರಣಗಳು ಕಂಡು ಬರ್ತಾವ. ಅಥವಾ ಕಾರಣ ಅಂತಾದ್ರೂ ತಿಳ್ಕೊರಿ ಅಥವಾ ಮುಖ್ಯ ಉದ್ದೇಶ ಅಂತ ತಿಳ್ಕೊರಿ. ಅದರಲ್ಲಿ ಮೊದಲ ಒಂದು ಕಾರಣ ಏನಿರ್ತಪ್ಪ ಅಂತಂದ್ರ 1802 ಏರ್ಪಟ್ಟಂತಹ ಎಮಿಯನ್ಸ್ ಒಪ್ಪಂದ ಮುರಿದು ಬಿದ್ದಿರ್ತದೆ. ಎಮಿಯನ್ಸ್ ಒಪ್ಪಂದ ಯಾಕೆ ಮುರಿದು ಬಿದ್ದಿರ್ತಪ್ಪ ಅಂದ್ರ ಈ ಹೊತ್ತಿಗೆ ನೆಪೋಲಿಯನ್ ಬೋನಾಪಾರ್ಟ್ ಆ 1802 ಏರ್ಪಟ್ಟಂತಹ
ಎಮಿಯನ್ಸ್ ಒಪ್ಪಂದ ಅದೊಂದು ಸತ್ತ ಕಾಗದ ಅಂತೇಳಿ ಘೋಷಣೆ ಮಾಡಿಬಿಟ್ಟಿರ್ತಾನೆ ಯಾರ್ರೀ ನೆಪೋಲಿಯನ್. ಹೀಗಾಗಿ ಆ ಎಮಿಯನ್ಸ್ ಒಪ್ಪಂದ ಕರಾರುಗಳನ್ನು ಒಂದು ಸತ್ತ ಕಾಗದಂತ ಘೋಷಣೆ ಮಾಡಿದಾಗ ಇದರಿಂದ ಇಂಗ್ಲೆಂಡ್ ಕ್ರೋಧಗೊಂಡಿರುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಕೇವಲ ಎಮಿಯನ್ಸ್ ಒಪ್ಪಂದ ಮುರಿದು ಬೀಳುವುದು ಅಷ್ಟೇ ಅಲ್ಲದೆ ಚಕ್ರವರ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನೆಪೋಲಿಯನ್ ಇಟಲಿ ಮತ್ತು ಹಾಲೆಂಡ್ಗಳ ಆಂತರಿಕ ವಿಷಯದಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ಲಿಕ್ಕೆ ಆರಂಭಿಸ್ತಾನೆ. ಹೀಗೆ ನೆಪೋಲಿಯನ್ನ ಈ ಒಂದು ಆಂತರಿಕ ಹಸ್ತಕ್ಷೇಪವೂ ಸಹ ಈ ಮೂರನೇ ಒಕ್ಕೂಟ ರಚನೆಗೊಳ್ಳಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಹೀಗಾಗಿ ಒಟ್ಟಾರೆಯಾಗಿ ಮೂರನೇ ಒಕ್ಕೂಟ ರಚನೆಗೊಳ್ಳಲಿಕ್ಕೆ ಕಾರಣಗಳು ಅಂತ ಬಂದಾಗ ಮೊದಲ ಕಾರಣವನ್ನ ಏನಂತ ತಿಳ್ಕೊಬೋದ್ರಿ, ಎಮಿಯನ್ಸ್ ಒಪ್ಪಂದ ಮುರಿದು ಬಿದ್ದುದಂತ ತಿಳ್ಕೊಬಹುದು. ಎರಡನೇ ಒಂದು ಕಾರಣ ಅಂತ ಬಂದಾಗ ಚಕ್ರವರ್ತಿಯಾದ ನಂತರ ನೆಪೋಲಿಯನ್ ಬೋನಾಪಾರ್ಟೆ ಇಟಲಿ ಮತ್ತು ಹಾಲೆಂಡ್ಗಳ ಆಂತರಿಕ ವಿಷಯದಲ್ಲಿ ಕೈಗೊಂಡಂತಹ ಒಂದು ಹಸ್ತಕ್ಷೇಪ ಆಗಿರಬಹುದು. ಮೂರನೇ ಒಂದು ಮುಖ್ಯ ಕಾರಣ ಯಾವತ್ತಪ್ಪ ಅಂತಂದ್ರೆ ನೆಪೋಲಿಯನ್ನ ಮಹತ್ವಾಕಾಂಕ್ಷೆ. ಅಂದ್ರೆ ನೆಪೋಲಿಯನ್ನ ಮಹತ್ವಾಕಾಂಕ್ಷೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಇಡೀ ಯುರೋಪನ್ನೇ ಗೆಲ್ಲಬೇಕಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಅತಿ ಬೇಗನೆ ಫ್ರಾನ್ಸಿನ ಪ್ರಾದೇಶಿಕ ವಿಸ್ತರಣೆಯನ್ನ ಮಾಡಲಿಕ್ಕೆ ಮುಂದಾಕಂತ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ನೆಪೋಲಿಯನ್ನ ಒಂದು ಎಣಿಕೆಯಂತೆ ಅಂದ್ರೆ ಅವನ ಅಭಿಪ್ರಾಯದಂತೆ ಇಂಗ್ಲೆಂಡ್ ಒಂದನ್ನ ಗೆದ್ದರೆ ನಾವು ಇಡೀ ಯುರೋಪ್ ಖಂಡವನ್ನ ಗೆದ್ದಂತೆ ಎಂಬುದು ಅವನ ಒಂದು ಅಭಿಪ್ರಾಯವಾಗಿರುತ್ತೆ ಅಥವಾ ಗ್ರಹಿಕೆ ಆಗಿರುತ್ತೆ ಹೇಳ್ಬೋದು. ಹೀಗಾಗಿ ಈ ಸಂದರ್ಭದಲ್ಲಿ ಚಕ್ರವರ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನೆಪೋಲಿಯನ್ ಏನೇ ಮಾಡ್ತಾನಪ್ಪ ಅಂತಂದ್ರೆ ಇಂಗ್ಲೆಂಡ್ ಅನ್ನ ಬಗ್ಗು ಬಡಿಬೇಕಂದ್ರ ನಾವು ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನ ನಾಶಗೊಳಿಸಬೇಕು ಅಂತಕ್ಕಂಥ ಒಂದು ಉತ್ಕಟ ಬಯಕೆ ಹೊಂದಿರ್ತಾನೆ. ಹೀಗಾಗಿ ಇಂಗ್ಲೆಂಡಿನ ಮೇಲೆ ಹೊಂದಿರತಕ್ಕಂತಹ ಈ ಒಂದು ದ್ವೇಷ ಭಾವನೆ ಈ ಒಂದು ಮೂರನೇ ಒಕ್ಕೂಟ ರಚನೆಗೊಳ್ಳಲಿಕ್ಕೆ ಮತ್ತೊಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಜೊತೆಗೆ ಫ್ರಾನ್ಸಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನ ಬಲಪಡಿಸುವ ಸಲುವಾಗಿ ವಿದೇಶಿ ವಸ್ತುಗಳ ಮೇಲೆ ಅಧಿಕವಾದಂತಹ ಒಂದು ತೆರಿಗೆಯನ್ನು ವಿಧಿಸಿರ್ತಾನೆ ಯಾರ್ರೀ ನೆಪೋಲಿಯನ್. ಇದರಿಂದಾಗಿ ಇಂಗ್ಲೆಂಡ್ ಏನಕ್ಕಪ್ಪ ಅಂತಂದ್ರೆ ಯುರೋಪಿನ ಮಾರುಕಟ್ಟೆಗಳನ್ನ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಕತಿ. ಯಾವ ಕಾರಣಕ್ಕಾಗ್ರಿ, ತನ್ನ ದೇಶದ ವ್ಯಾಪಾರವನ್ನ ಬಲಪಡಿಸುವ ಸಲುವಾಗಿ ವಿದೇಶಿ ವಸ್ತುಗಳ ಮೇಲೆ ಈ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಮಾಡ್ತಾರಪ್ಪ ಅಂದ್ರ ಅಧಿಕ ತೆರಿಗೆಯನ್ನು ಹೇರ್ತಾನೆ. ಹೀಗೆ ಈ ಮೇಲಿನ ಈ ಮೂರು ಮುಖ್ಯ ಕಾರಣಗಳು ಅಷ್ಟೇ ಅಲ್ಲದೆ ಮಾಲ್ಟಾ ದ್ವೀಪವನ್ನ ಗೆದ್ದುಕೊಳ್ಳುವ ಸಲುವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳನ್ನಪ್ಪ ಅಂದ್ರ ಯುದ್ಧದಲ್ಲಿ ತೊಡಗುತ್ತಾವ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರ ಇಂಗ್ಲೆಂಡಿನ ನಿಯಂತ್ರಣಕ್ಕೊಳಪಟ್ಟಂತಹ ಮಾಲ್ಟಾವನ್ನ ವಶಪಡಿಸಿಕೊಳ್ಳುವ ಸಲುವಾಗಿ ಇಂಗ್ಲೆಂಡ್ಗೆ ವಿರುದ್ಧವಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ನೇಪಲ್ಸ್ ನ ಸಹಾಯ ಪಡೆದುಕೊಂಡು, ಯಾರ ಸಹಾಯ ರೀ, ನೇಪಲ್ಸ್ ನ ಸಹಾಯ ಪಡೆದುಕೊಂಡು ಈ ಮುಂಚೆಯಿಂದಲೂ ಇಂಗ್ಲೆಂಡ್ಗೆ ಸೇರಿರತಕ್ಕಂತಹ ಜರ್ಮನಿಯ ಪ್ರದೇಶ ಯಾವ್ದಪ್ಪ ಅಂದ್ರ ಹ್ಯಾನೋವರ್ ಪ್ರದೇಶವನ್ನ ವಶಪಡಿಸಿಕೊತಾನೆ. ಯಾರ್ರೀ ನೆಪೋಲಿಯನ್. ಯಾರ ಬೆಂಬಲ ಪಡೆದುಕೊಂಡು, ನೇಪಲ್ಸ್ ನ ಬೆಂಬಲ ಪಡೆದುಕೊಂಡು ಜರ್ಮನಿಯಲ್ಲಿ ಇಂಗ್ಲೆಂಡ್ಗೆ ಸೇರಿರತಕ್ಕಂತಹ ಹ್ಯಾನೋವರ್ ಪ್ರದೇಶವನ್ನ ಆಕ್ರಮಿಸಿಕೊತಾನೆ. ಹೀಗೆ ಆಕ್ರಮಿಸಿಕೊಂಡಾಗ ಸುದ್ದಿ ತಿಳಿದಂತ ಇಂಗ್ಲೆಂಡ್ ಏನ್ ಮಾಡದಪ್ಪ ಅಂದ್ರ ನೆಪೋಲಿಯನ್ ಹೇಳತೈತಿ, ನೀನು ವಶಪಡಿಸಿಕೊಂಡಂತ ಹ್ಯಾನೋವರ್ ಅನ್ನ ಕೂಡಲೇ ಬಿಟ್ಟು ಬಿಡಬೇಕಂತ ಹೇಳ್ತೈತಿ. ಆಗ ಪ್ರತ್ಯುತ್ತರವಾಗಿ ನೆಪೋಲಿಯನ್ ಏನ್ ಹೇಳ್ತಾನಪ್ಪ ಅಂತಂದ್ರ ನೀವು ಮಾಲ್ಟಾ ದ್ವೀಪವನ್ನ ಬಿಟ್ಟು ಕೊಡುವುದಾದರೆ ನಾನು ಹ್ಯಾನೋವರ್ ಪ್ರದೇಶವನ್ನ ಬಿಟ್ಟು ಕೊಡುವೇನಂತ ಹೇಳ್ತಾನೆ. ಹೀಗೆ ಯಾವಾಗ ನೆಪೋಲಿಯನ್ ಇಂಗ್ಲೆಂಡ್ಗೆ ವಿರುದ್ಧವಾಗಿ ತನ್ನ ಅಧೀನಕ್ಕೆ ಒಳಪಟ್ಟಂತಹ ಹ್ಯಾನೋವರ್ ಅನ್ನ ವಶಪಡಿಸಿಕೋತಾನೋ ಇದರಿಂದ ಕ್ರೋಧಗೊಂಡಂತಹ ಇಂಗ್ಲೆಂಡಿನ ಪ್ರಧಾನಿ ಯಾರಪ್ಪ ಅಂತಂದ್ರ ವಿಲಿಯಂ ಪಿಟ್ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ ವಿಲಿಯಂ ಪಿಟ್. ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ರಷ್ಯಾ, ಆಸ್ಟ್ರಿಯಾ, ಸ್ವೀಡನ್ ಈ ರಾಷ್ಟ್ರಗಳೊಂದಿಗೆ ಸೇರಿಕೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಮೂರನೇ ಒಕ್ಕೂಟವನ್ನ ರಚನೆ ಮಾಡಿಕೊತ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಬಲವಾದ ಕಾರಣಗಳ ಹಿನ್ನೆಲೆಯಲ್ಲಿ ನೆಪೋಲಿಯನ್ಗೆ ವಿರುದ್ಧವಾಗಿ ಈ ಒಂದು ಮೂರನೇ ಒಕ್ಕೂಟ ರಚನೆ ಆಯ್ತು ಅಂತ ಹೇಳ್ಬೋದು. ಹೀಗೆ ಈ ರಚನೆಗೊಂಡಂತಹ ಮೂರನೇ ಒಕ್ಕೂಟವನ್ನ ಸದೆ ಬಡಿಯುವ ಸಲುವಾಗಿ ನೆಪೋಲಿಯನ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ಯುದ್ಧಗಳನ್ನ ಕೈಗೊಳ್ತಾನೆ. ಅದರಲ್ಲಿ ಆರಂಭಿಕ ಯುದ್ಧವನ್ನ ಯಾರೊಂದಿಗೆ ಕೈಗೊಳ್ತಾನಪ್ಪ ಅಂತಂದ್ರೆ ಆಸ್ಟ್ರಿಯಾದೊಂದಿಗೆ ಕೈಗೊಳ್ತಾನೆ. ಹೀಗಾಗಿ ಫ್ರಾನ್ಸ್ ಮತ್ತು ಆಸ್ಟ್ರಿಯಾ, ಇಲ್ಲಿ ಫ್ರಾನ್ಸ್ ಅಂದ್ರೆ ಯಾರ್ರೀ ನೆಪೋಲಿಯನ್ ಅಂತ ತಿಳ್ಕೊಬೇಕು. ಹೀಗಾಗಿ ಫ್ರಾನ್ಸ್ ಮತ್ತು ಆಸ್ಟ್ರಿಯಾ ಮಧ್ಯೆ ನಡೆದಂತಹ ಕದನ ಯಾವ್ದಪ್ಪ ಅಂತಂದ್ರ ಉಲ್ಮಾ ಕದನ. ಯಾವ್ದ್ರಿ
ಉಲ್ಮಾ ಕದನ. ಹಾಗಾದ್ರೆ ಈ ಉಲ್ಮಾ ಕದನದ ಕುರಿತು ನೋಡೋದಾದ್ರೆ ಈ ಉಲ್ಮಾ ಕದನ ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂದ್ರೆ ಮೂರನೇ ಒಕ್ಕೂಟವನ್ನ ಚದುರಿಸುವ ಸಲುವಾಗಿ ಚಕ್ರವರ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಅಕ್ಟೋಬರ್ 20, 1805ರಲ್ಲಿ, ಯಾವಾಗ್ರಿ ಅಕ್ಟೋಬರ್ 20, 1805ರಲ್ಲಿ ಡ್ಯಾನೂಬ್ ನದಿ ತೀರದಲ್ಲಿ ಕಂಡು ಬರತಕ್ಕಂತಹ ಉಲ್ಮಾ ಎಂಬಲ್ಲಿ ಆಸ್ಟ್ರಿಯಾ ನೇತೃತ್ವದ ಸೈನ್ಯದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಯಾರ್ರೀ? ನೆಪೋಲಿಯನ್. ಅಕ್ಟೋಬರ್ 20, 1805ರಂದು ಡ್ಯಾನೂಬ್ ನದಿ ತೀರದಲ್ಲಿ ಕಂಡು ಬರತಕ್ಕಂತಹ ಉಲ್ಮಾ ಎಂಬಲ್ಲಿ ಆಸ್ಟ್ರಿಯಾ ನೇತೃತ್ವದ ಸುಮಾರು 80,000 ಸೈನಿಕರನ್ನ ಸೋಲಿಸ್ತಾನೆ. ಯಾವ ಕದನದಲ್ಲಿ? ಉಲ್ಮಾ ಎಂಬ ಕದನದಲ್ಲಿ. ಹೀಗಾಗಿ ಉಲ್ಮಾ ಎಂಬ ಕದನದಲ್ಲಿ ಆಸ್ಟ್ರಿಯಾ ಈ ನೆಪೋಲಿಯನ್ ಕೈಯಲ್ಲಿ ಸೋಲುವುದು ಅಷ್ಟೇ ಅಲ್ಲದೆ ಈ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಸುಮಾರು 60,000 ಸೈನಿಕರು, 30 ಸೇನಾ ನಾಯಕರು ಹಾಗೂ 150 ಪಿರಂಗಿಗಳನ್ನ ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು. ಯಾವ ಕದನದಲ್ಲಿ? ಆಸ್ಟ್ರಿಯಾದ ವಿರುದ್ಧ ನಡೆದಂತಹ ಉಲ್ಮಾ ಕದನದಲ್ಲಿ ಆಸ್ಟ್ರಿಯಾವನ್ನ ಸಂಪೂರ್ಣವಾಗಿ ಸೋಲಿಸುವುದು ಅಷ್ಟೇ ಅಲ್ಲದೆ ಅದರ ವಶದಲ್ಲಿರ್ತಕ್ಕಂಥ ಸುಮಾರು 60,000 ಸೈನಿಕರು, 30 ಸೇನಾ ನಾಯಕರು ಹಾಗೂ 150 ಪಿರಂಗಿಗಳನ್ನ ವಶಪಡಿಸಿಕೊಳ್ತಾನೆ. ಒಟ್ಟಾರೆಯಾಗಿ ಉಲ್ಮಾ ಕದನದ ಪರಿಣಾಮದಿಂದಾಗಿ ಬೃಹತ್ತಾಗಿ ವಿಸ್ತರಣೆಗೊಂಡಂತಹ ಆಸ್ಟ್ರಿಯಾ ಏನಕಪ್ಪ ಅಂದ್ರ ಒಂದು ಸಣ್ಣ ಪ್ರಾಂತ್ಯದಷ್ಟು ಚಿಕ್ಕದಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಯಾವ ಕದನದ ಪರಿಣಾಮದಿಂದಾಗ್ರಿ? ಉಲ್ಮಾ ಕದನದ ಪರಿಣಾಮ. ಹೀಗೆ ಒಟ್ಟಾರೆಯಾಗಿ ಚಕ್ರವರ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಅಕ್ಟೋಬರ್ 20, 1805ರಲ್ಲಿ ನಡೆದಂತಹ ಉಲ್ಮಾ ಕದನದಲ್ಲಿ ಆರಂಭಿಕವಾಗಿ ಆಸ್ಟ್ರಿಯಾವನ್ನು ಸೋಲಿಸ್ತಾನು. ಆಸ್ಟ್ರಿಯಾವನ್ನ ಸದೆ ಬಡಿದಿರ್ತಕ್ಕಂಥ ಇದೇ ನೆಪೋಲಿಯನ್ ಅದರ ಮರುದಿನವೇ ಏನ್ ಮಾಡ್ತಾನಪ್ಪ ಅಂದ್ರೆ ಮತ್ತೊಂದು ಕದನವನ್ನು ಕೈಗೊಳ್ತಾನೋ. ಆ ಮತ್ತೊಂದು ಕದನವೇ ಯಾವಪ್ಪ ಅಂದ್ರೆ ಟ್ರಫಾಲ್ಗರ್ ಕದನ. ಹೀಗಾಗಿ ಮೂರನೇ ಒಕ್ಕೂಟದ ಸಂದರ್ಭದಲ್ಲಿ ಉಲ್ಮಾ ಕದನದ ನಂತರ ಕಂಡುಬರ್ತಕ್ಕಂಥ ಕದನ ಯಾವಪ್ಪ ಅಂದ್ರೆ ಟ್ರಫಾಲ್ಗರ್ ಕದನ. ಹಾಗಾದ್ರೆ ಈ ಟ್ರಫಾಲ್ಗರ್ ಕದನ ಯಾರ ಮಧ್ಯೆ ಕಂಡು ಬರುತ್ತಪ್ಪ ಅಂತಂದ್ರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಮಧ್ಯೆ ಕಂಡು ಬರುತ್ತೆ. ಯಾರ್ಯಾರ ಮಧ್ಯೆ ರೀ? ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಮಧ್ಯೆ. ಇಲ್ಲಿ ಇಂಗ್ಲೆಂಡಿನ ಪರವಾಗಿ ಅಡ್ಮಿರಲ್ ನೆಲ್ಸನ್ ಮತ್ತು ಕಾಲಿಂಗ್ವುಡ್ ಅಂತಕ್ಕಂಥ ವ್ಯಕ್ತಿಗಳು ಏನ್ ಮಾಡಿರ್ತಾರಪ್ಪ ಅಂದ್ರೆ ತಮ್ಮ ಒಂದು ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೆ. ಹೀಗಾಗಿ ಅಡ್ಮಿರಲ್ ನೆಲ್ಸನ್ ಮತ್ತು ಕಾಲಿಂಗ್ವುಡ್ಡರ ನೇತೃತ್ವದಲ್ಲಿ ನಡೆದಂತಹ ಈ ಟ್ರಫಾಲ್ಗರ್ ಕದನದಲ್ಲಿ ಇಂಗ್ಲೆಂಡಿನ ಕೈಯಲ್ಲಿ ಈ ನೆಪೋಲಿಯನ್ ಬೋನಾಪಾರ್ಟ್ ಏನಪ್ಪ ಅಂದ್ರೆ ಸೋಲನ್ನ ಅನುಭವಿಸ್ತಾನೆ. ಯಾವ ಕದನದಲ್ಲಿ? ಟ್ರಫಾಲ್ಗರ್ ಕದನದಲ್ಲಿ. ಯಾರಿಂದ? ಅಡ್ಮಿರಲ್ ನೆಲ್ಸನ್ ಮತ್ತು ಕಾಲಿಂಗ್ವುಡ್ಡರ ನೇತೃತ್ವದಲ್ಲಿ ನಡೆದಂತಹ ಒಂದು ಬಲಿಷ್ಠ ದಾಳಿಯಿಂದಾಗಿ ನೆಪೋಲಿಯನ್ ಬೋನಾಪಾರ್ಟ್ ಸೋಲನ್ನ ಅನುಭವಿಸ್ತಾನೆ. ಮತ್ತೊಂದ್ ಕಡೆ ಆ ಕದನದಲ್ಲಿ ವಿಜಯಗೊಂಡರೂ ಕೂಡ ಅಡ್ಮಿರಲ್ ನೆಲ್ಸನ್ ಯಾಕಂತ ಅಂದ್ರೆ ಅದೇ ಸಂದರ್ಭದಲ್ಲಿ ಮರಣವನ್ನಪ್ತಾನೆ ಅಂತ ಹೇಳ್ಬೋದು. ಇದರಿಂದಾಗಿ ಈ ಟ್ರಫಾಲ್ಗರ್ ಕದನ ಇಂಗ್ಲೆಂಡಿನ ನೌಕಾ ಶ್ರೇಷ್ಠತೆಯನ್ನ ಮತ್ತೊಮ್ಮೆ ದೃಢಪಡಿಸಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಉಲ್ಮಾ ಕದನದಲ್ಲಿ ಆಸ್ಟ್ರಿಯಾವನ್ನು ಸೋಲಿಸಿ ವಿಜಯಗೊಂಡಂತಹ ಇದೇ ನೆಪೋಲಿಯನ್ ಅದರ ಮರುದಿನ ನಡೆದಂತಹ ಟ್ರಫಾಲ್ಗರ್ ಕದನದಲ್ಲಿ ಅಡ್ಮಿರಲ್ ನೆಲ್ಸನ್ ಮತ್ತು ಕಾಲಿಂಗ್ವುಡ್ ಅವರು ನಡೆಸಿರ್ತಕ್ಕಂತಹ ಬೃಹತ್ ದಾಳಿಯಿಂದ ಸೋತು ಸುಣ್ಣಗಾದರೂ ಕೂಡ ತದನಂತರದಲ್ಲಿ ರಷ್ಯಾದೊಂದಿಗೆ ಯುದ್ಧವನ್ನು ಕೈಗೊಳ್ತಾನೆ. ಯಾರ್ರೀ? ಈ ನೆಪೋಲಿಯನ್. ಹೀಗಾಗಿ ಉಲ್ಮಾ ಕದನ ಮತ್ತು ಟ್ರಫಾಲ್ಗರ್ ಕದನದ ನಂತರ ನೆಪೋಲಿಯನ್ ಕೈಗೊಂಡಂತಹ ಮತ್ತೊಂದು ಕದನ ಯಾವತ್ತಪ್ಪ ಅಂದ್ರೆ ಆಸ್ಟರ್ಲಿಡ್ಜ್ ಕದನ. ಯಾವ್ದ್ರಿ? ಆಸ್ಟರ್ಲಿಡ್ಜ್ ಕದನ. ಈ ಕದನ ಯಾರೊಂದಿಗೆ ಕಂಡು ಬರುತ್ತಪ್ಪ ಅಂದ್ರೆ ರಷ್ಯಾದೊಂದಿಗೆ ಕಂಡು ಬರುತ್ತೆ. ಹೀಗಾಗಿ ಫ್ರಾನ್ಸ್ ಮತ್ತು ರಷ್ಯಾಗಳ ಮಧ್ಯೆ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಕದನ ಯಾವತ್ತಪ್ಪ ಅಂದ್ರೆ ಆಸ್ಟರ್ಲಿಡ್ಜ್ ಕದನ. ಈ ಆಸ್ಟರ್ಲಿಡ್ಜ್ ಕದನಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಇತ್ತಪ್ಪ ಅಂತಂದ್ರೆ ತಾನು ಚಕ್ರವರ್ತಿಯಾಗಿ ಹೊರಹೊಮ್ಮಿದ ಪ್ರಥಮ ವಾರ್ಷಿಕೋತ್ಸವದ ದಿನದಂದೇ ಏನಾಕತ್ತಪ್ಪ ಅಂತಂದ್ರೆ ಈ ಒಂದು ಆಸ್ಟರ್ಲಿಡ್ಜ್ ಕದನ ಕಂಡು ಬರ್ತದೆ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ ಇಲ್ಲಿ ಟ್ರಫಾಲ್ಗರ್ ಕದನದಲ್ಲಿ ಸೋತಂತಹ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ತದನಂತರದ ಅವಧಿಯಲ್ಲಿ ರಷ್ಯಾ ಮತ್ತು ಆಸ್ಟ್ರಿಯಾ ನೇತೃತ್ವದ ಜಂಟಿ ಸೈನ್ಯದ ವಿರುದ್ಧ ತನ್ನ ಒಂದು ಹೋರಾಟವನ್ನು ಕೈಗೊಳ್ತಾನೆ. ಹೀಗಾಗಿ ಆ ಹೋರಾಟನ ಯಾವತ್ತಪ್ಪ ಅಂತಂದ್ರ ಆಸ್ಟರ್ಲಿಡ್ಜ್ ಕದನ ಅಂತ ಹೇಳ್ಬೋದು. ಯಾವ ಕದನ ರೀ? ಆಸ್ಟರ್ಲಿಡ್ಜ್ ಕದನ. ಆಸ್ಟರ್ಲಿಡ್ಜ್ ಕದನ ರಷ್ಯಾ ಮತ್ತು ಫ್ರಾನ್ಸ್ಗಳ ಮಧ್ಯೆ ಕಂಡು ಬರ್ತಕ್ಕಂಥ ಯುದ್ಧ. ಹೀಗಾಗಿ ಇಲ್ಲಿ ರಷ್ಯಾಗೆ ಬೆಂಬಲವನ್ನು ಯಾರು ಸೂಚಿಸ್ತಾರಪ್ಪ ಅಂದ್ರೆ ಆಸ್ಟ್ರಿಯಾ ಸೂಚಿಸ್ತಿರ್ತೈತಿ. ಆಸ್ಟ್ರಿಯಾ ಯಾಕೆ ಸೂಚಿಸಿರಪ್ಪ ಅಂತಂದ್ರೆ ನೆಪೋಲಿಯನ್ ಯಾವುದೇ ಕಾರಣಕ್ಕೂ ತನ್ನ ಪ್ರದೇಶವಾದಂತ ವಿಯೆನ್ನಾವನ್ನ ಆಕ್ರಮಿಸಬಾರದು. ಹೀಗಾಗಿ ತಾನು ತನ್ನ ವಿಯೆನ್ನಾವನ್ನ ರಕ್ಷಣೆ ಮಾಡಿಕೊಳ್ಬೇಕಂದ್ರೆ
ನೆಪೋಲಿಯನ್ ಅನ್ನ ಸದೆ ಬಿಡ್ಬೇಕು. ಈ ಕಾರಣಕ್ಕಾಗಿ ಆಸ್ಟ್ರಿಯಾ ಏನ್ ಮಾಡಿರಪ್ಪ ಅಂದ್ರೆ ರಷ್ಯಾಗೆ ಬೆಂಬಲವನ್ನು ಕೊಟ್ಟಿರುತ್ತೆ. ಹೀಗಾಗಿ ಇಲ್ಲಿ ಆಸ್ಟ್ರಿಯಾದ ಪರವಾಗಿ 2ನೇ ಫ್ರಾನ್ಸಿಸ್ ಇರ್ತಾನು, ರಷ್ಯಾದ ಪರವಾಗಿ 1ನೇ ಜಾರ್ ಅಲೆಕ್ಸಾಂಡರ್ ಇರ್ತಾನೆ. ಹೀಗೆ ಇವರಿಬ್ಬರ ನೇತೃತ್ವದ ಒಂದು ಜಂಟಿ ಸೈನ್ಯ ಏನ್ ಮಾಡತ್ತಪ್ಪ ಅಂದ್ರೆ ಡಿಸೆಂಬರ್ 2, 1805 ಯಾವಾಗ್ರಿ ಡಿಸೆಂಬರ್ 2, 1805 ನೆಪೋಲಿಯನ್ನೊಂದಿಗೆ ಯುದ್ಧವನ್ನ ಕೈಗೊಳ್ಳತಿ. ಆದ್ರೆ ಆ ಸಂದರ್ಭದಲ್ಲಿ ಕೈಗೊಂಡಂತ ಈ ಯುದ್ಧ ಎಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿರತ್ತಪ್ಪ ಅಂತಂದ್ರ ಇದೇ ದಿನ, ಯಾವ ದಿನ ರೀ, ಡಿಸೆಂಬರ್ 2, 1805 ನೆಪೋಲಿಯನ್ ತಾನು ಫ್ರಾನ್ಸಿನ ಚಕ್ರವರ್ತಿಯಾಗಿ ಹೊರಹೊಮ್ಮಿದ ಪ್ರಥಮ ವಾರ್ಷಿಕೋತ್ಸವದ ದಿನ ಆಗಿರುತ್ತೆ. ಅಂದ್ರೆ 1804 ಡಿಸೆಂಬರ್ 2 ಆತ ಫ್ರಾನ್ಸಿನ ಚಕ್ರವರ್ತಿಯಾಗಿ ಘೋಷಣೆ ಮಾಡಿಕೊಂಡಿರ್ತಾನೋ. ಅದರ ಪ್ರಥಮ ವಾರ್ಷಿಕೋತ್ಸವ 1805 ಡಿಸೆಂಬರ್ 2 ಇರತ್ತಿ. ಅದೇ ದಿನನ ಏನಾಕತ್ತಪ್ಪ ಅಂದ್ರ ರಷ್ಯಾ ಮತ್ತು ಆಸ್ಟ್ರಿಯಾಗಳ ಜಂಟಿ ಸೈನ್ಯ ನೆಪೋಲಿಯನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗ ನೆಪೋಲಿಯನ್ನಿಗೂ ಮತ್ತು ಈ ಜಂಟಿ ಸೈನ್ಯದ ಮಧ್ಯೆ ಆಸ್ಟರ್ಲಿಡ್ಜ್ ಎಂಬಲ್ಲಿ ಒಂದು ಘೋರ ಕದನ ನಡೆಯುತ್ತೆ. ಆ ಕದನದಲ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಜಂಟಿ ಸೈನ್ಯವನ್ನ ಸೋಲಿಸಿ ಬಿಡ್ತಾನೆ. ಹೀಗಾಗಿ ಈ ಯುದ್ಧದ ಕುರಿತು ಇತಿಹಾಸಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರ ಆಸ್ಟರ್ಲಿಡ್ಜ್ ಎಂಬ ಕದನ ನೆಪೋಲಿಯನ್ ಹಾಗೂ ಯುರೋಪ್ ಕಂಡಂತಹ ಅದ್ಭುತವು, ನಿರ್ಣಾಯಕವು ಮತ್ತು ಅಪಾಯಕಾರಿಯೂ ಆದಂತಹ ವಿಜಯಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ. ಯಾವ ಕದನದ ಕುರಿತಾಗ್ರಿ? ಈ ಆಸ್ಟರ್ಲಿಡ್ಜ್ ಕದನದ ಕುರಿತಾಗಿ. ತದನಂತರದಲ್ಲಿ ಈ ಆಸ್ಟರ್ಲಿಡ್ಜ್ ಕದನದಲ್ಲಿ ನೆಪೋಲಿಯನ್ನ ಕೈಯಲ್ಲಿ ರಷ್ಯಾ ಮತ್ತು ಆಸ್ಟ್ರಿಯಾಗಳು ಸೋತಂತಹ ಸುದ್ದಿ ತಿಳಿದಂತಹ ಇಂಗ್ಲೆಂಡಿನ ಪ್ರಧಾನಿ ವಿಲಿಯಂ ಪಿಟ್ ಏನಂತ ಹೇಳ್ತಾನಪ್ಪ ಅಂತಂದ್ರ ಯುರೋಪಿನ ಭೂಪಟವನ್ನು ಸುರುಳಿ ಮಾಡಿ ಪಕ್ಕಕ್ಕಿಡಿ, ಇನ್ನು 10 ವರ್ಷಗಳ ಕಾಲ ಅದರ ಅಗತ್ಯವಿರುವುದಿಲ್ಲ ಅಂತ ಹೇಳ್ತಾನೆ. ಯಾರ್ರೀ? ಇಂಗ್ಲೆಂಡಿನ ಪ್ರಧಾನಿಯಾದಂತ ವಿಲಿಯಂ ಪಿಟ್. ಯಾಕೆ ಹೇಳ್ತಾನಪ್ಪ ಅಂತಂದ್ರ ಬಲಿಷ್ಠ ರಾಷ್ಟ್ರಗಳಾದಂತ ಆಸ್ಟ್ರಿಯಾವೂ ಸೋಯ್ತು, ರಷ್ಯಾವೂ ಸೋಯ್ತು. ಇದರಿಂದಾಗಿ ಇನ್ನು ಮುಂದೆ ನೆಪೋಲಿಯನ್ ಅನ್ನ ತಡೆಯುವುದು ಅಷ್ಟು ಸಾಧ್ಯವಲ್ಲ ಅಂತ ಅವ್ನಿಗೆ ಗೊತ್ತಾಗಿರತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಂಗ್ಲೆಂಡ್ ಒಂದನ್ನ ಹೊರತುಪಡಿಸಿದ್ರೆ ಇಡೀ ಯುರೋಪ್ ಖಂಡವೇ ಏನಾಕತಿ ಹೇಳ್ರಿ ನೆಪೋಲಿಯನ್ ಅನ್ನ ಅಧೀನಕ್ಕೆ ಒಳಪಡ್ತಾ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಆಸ್ಟ್ರಲಿಡ್ಜ್ ಕದನದಲ್ಲಿ ಆಸ್ಟ್ರಿಯಾವನ್ನ ಸೋಲಿಸಿದ ನಂತರ ಅಂದ್ರೆ ಆಸ್ಟ್ರಿಯಾದ ದೊರೆಯಾದಂತಹ 2ನೇ ಫ್ರಾನ್ಸಿಸ್ ನೊಂದಿಗೆ ಡಿಸೆಂಬರ್ 24, 1805 ಪ್ರೆಸ್ಬರ್ಗ್ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಯಾರೊಂದಿಗೆ ರೀ? 2ನೇ ಫ್ರಾನ್ಸಿಸ್ ನೊಂದಿಗೆ ಅಥವಾ ಆಸ್ಟ್ರಿಯಾದೊಂದಿಗೆ. ಹೀಗಾಗಿ ಆಸ್ಟ್ರಿಯಾ ಮತ್ತು ಫ್ರಾನ್ಸಿನ ಮಧ್ಯೆ ಅಥವಾ ನೆಪೋಲಿಯನ್ ಮತ್ತು 2ನೇ ಫ್ರಾನ್ಸಿಸ್ನ ಮಧ್ಯೆ ಡಿಸೆಂಬರ್ 24, 1805 ಏರ್ಪಟ್ಟಂತ ಒಪ್ಪಂದ ಯಾವಪ್ಪ ಅಂದ್ರ ಪ್ರೆಸ್ಬರ್ಗ್ ಎಂಬ ಒಪ್ಪಂದ. ಹೀಗಾಗಿ ಆ ಪ್ರೆಸ್ಬರ್ಗ್ ಒಪ್ಪಂದದ ಪ್ರಕಾರವಾಗಿ ಆಸ್ಟ್ರಿಯಾ ಏನ್ ಮಾಡದಪ್ಪ ಅಂದ್ರ ಹಲವಾರು ಪ್ರದೇಶಗಳನ್ನ ಬಿಟ್ಟು ಕೊಡತೈತಿ. ಉದಾಹರಣೆಗೆ ಇಟಲಿಗೆ ವೆನಿಷಿಯಾವನ್ನು ಬಿಟ್ಟು ಕೊಡತೈತಿ, ಬವೇರಿಯಾಗೆ ಟೈರೋಲ್ ಎಂಬ ಪ್ರದೇಶವನ್ನು ಬಿಟ್ಟು ಕೊಡತೈತಿ. ನೆಕ್ಸ್ಟ್ ಫ್ರಾನ್ಸಿಗೆ ಡಾಲ್ಮೇಷಿಯಾವನ್ನು ಬಿಟ್ಟು ಕೊಡತ್ತೆ. ಯಾವುದನ್ರಿ? ಫ್ರಾನ್ಸಿಗೆ ಡಾಲ್ಮೇಷಿಯಾವನ್ನು ಬಿಟ್ಟು ಕೊಡತ್ತೆ. ಹೀಗೆ ಒಟ್ಟಾರೆಯಾಗಿ ಈ 3 ಪ್ರದೇಶವನ್ನು ಬಿಟ್ಟು ಕೊಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತತಿ. ಜೊತೆಗೆ ಈ ಪ್ರೆಸ್ಬರ್ಗ್ ಒಪ್ಪಂದದಿಂದಾಗಿ ಆಸ್ಟ್ರಿಯಾ ಏನಾಕತ್ತಪ್ಪ ಅಂತಂದ್ರ ಸುಮಾರು 30 ಲಕ್ಷದಷ್ಟು ತನ್ನ ಒಂದು ಜನಸಂಖ್ಯೆಯನ್ನ ಕಳೆದುಕೋದೈತೆ ಹೇಳ್ಬೋದು. ಜೊತೆಗೆ ಈ ಪ್ರೆಸ್ಬರ್ಗ್ ಒಪ್ಪಂದ ಏರ್ಪಟ್ಟ ನಂತರ 3ನೇ ಒಕ್ಕೂಟವು ಸಹ ಏನಾಕತ್ತಪ್ಪ ಅಂದ್ರೆ ಮುರಿದು ಬೀಳ್ತೈತೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಆ 3ನೇ ಒಕ್ಕೂಟದಲ್ಲಿ ಕಂಡು ಬರ್ತಕ್ಕಂತ ಪ್ರಷ್ಯಾ ದೇಶ ಏನ್ ಮಾಡತ್ತಪ್ಪ ಅಂದ್ರ ನೆಪೋಲಿಯನ್ ಒಂದಿಗೆ ಯುದ್ಧಕ್ಕೆ ಬರುತ್ತೆ. ಹೀಗಾಗಿ ಆಸ್ಟರ್ಲಿಡ್ಜ್ ಕದನದ ನಂತರ ಕಂಡು ಬರ್ತಕ್ಕಂಥ ಮತ್ತೊಂದು ಕದನ ಯಾವಪ್ಪ ಅಂದ್ರ ಜೇನಾ ಕದನ. ಹೀಗಾಗಿ ಜೇನಾ ಕದನ ಯಾರ್ಯಾರ ಮಧ್ಯಪ್ಪ ಅಂತಂದ್ರ ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ಪರವಾಗಿ. ಇಲ್ಲಿ ರಷ್ಯಾದ ಪರವಾಗಿ ಯಾರು ಇರ್ತಾರಪ್ಪ ಅಂದ್ರ 3ನೇ ಫೆಡ್ರಿಕ್ ಅಂತಕ್ಕಂಥ ವ್ಯಕ್ತಿ ಇರ್ತಾನೋ. ಇಲ್ಲಿ ಫ್ರಾನ್ಸಿನ ಪರವಾಗಿ ನೆಪೋಲಿಯನ್. ಹೀಗಾಗಿ 3ನೇ ಫೆಡ್ರಿಕ್ ಮತ್ತು ನೆಪೋಲಿಯನ್ ಮಧ್ಯೆ ಅಥವಾ ಫ್ರಾನ್ಸ್ ಮತ್ತು ಪ್ರಷ್ಯಾಗಳ ಮಧ್ಯೆ ಏನಾಕತ್ತಪ್ಪ ಅಂದ್ರ ಅಕ್ಟೋಬರ್ 14, 1806 ಜೇನಾ ಎಂಬಲ್ಲಿ ಒಂದು ಕದನ ನಡೆಯುತ್ತೆ. ಹಾಗಾದ್ರೆ ಈ ಜೇನಾ ಕದನ ನಡೆಯಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ ಚಕ್ರವರ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ನೆಪೋಲಿಯನ್ ಬೋನಾಪಾರ್ಟೆ ಜರ್ಮನಿಯ ಪ್ರದೇಶಗಳಲ್ಲಿ ಹಸ್ತಕ್ಷೇಪವನ್ನ ಮಾಡುವ ಮುಖೇನ ಜರ್ಮನಿಗೆ ಸಂಬಂಧಿಸಿದ ಹ್ಯಾನೋವರ್ ಪ್ರದೇಶವನ್ನು ವಶಪಡಿಸಿಕೊಂಡಿರ್ತಾನೆ. ಹೀಗಾಗಿ ಈ ಕಾರಣಕ್ಕಾಗಿ ಪ್ರಷ್ಯಾದ ದೊರೆಯಾದಂತಹ 3ನೇ ಫೆಡ್ರಿಕ್ ಆತ ಏನ್ ಮಾಡ್ತಾನಪ್ಪ ಅಂದ್ರ ರಷ್ಯಾದ ದೊರೆಯಾದಂತಹ 1ನೇ ಜಾರ್ ಅಲೆಕ್ಸಾಂಡರ್ನ ಬೆಂಬಲ ಪಡೆದುಕೊಂಡು ನೆಪೋಲಿಯನ್ನ ಮೇಲೆ ದಾಳಿಯನ್ನ ಕೈಗೊಳ್ತಾನೆ. ಹೀಗಾಗಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರಷ್ಯಾ ಮತ್ತು ರಷ್ಯಾ ನೇತೃತ್ವದ ಜಂಟಿ ಸೈನ್ಯವನ್ನ 2 ಪ್ರಮುಖ ಯುದ್ಧಗಳಲ್ಲಿ ಸೋಲಿಸ್ತಾನೆ. ಆ 2 ಪ್ರಮುಖ ಯುದ್ಧಗಳ ಪೈಕಿ ಮೊದಲ ಯುದ್ಧ ಅಂತ ಬಂದಾಗ
ಜೇನಾ ಕದನ. ನಂತರದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಯುದ್ಧ ಔರ್ಸ್ಟಾಡೆಟ್. ಯಾವ್ದ್ರಿ? ಔರ್ಸ್ಟಾಡೆಟ್. ಹೀಗೆ ರಷ್ಯಾದ ದೊರೆಯಾದಂತಹ 1ನೇ ಜಾರ್ ಅಲೆಕ್ಸಾಂಡರ್ನ ಬೆಂಬಲವನ್ನ ಪಡೆದುಕೊಂಡು 3ನೇ ಫೆಡ್ರಿಕ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಸೇನಾನಿಯಾದಂತ ಬರ್ನ್ಸ್ವಿಕ್ ನೇತೃತ್ವದಲ್ಲಿ ನೆಪೋಲಿಯನ್ ವಿರುದ್ಧ ಏನ್ ಮಾಡ್ತಾನಪ್ಪ ಅಂದ್ರ ದಾಳಿಗೆ ಕಳಿಸ್ತಾನು. ಹೀಗಾಗಿ ಈ ಸಂದರ್ಭದಲ್ಲಿ ಪ್ರಷ್ಯಾದ ಪರವಾಗಿ ಬಂದಂತಹ ಬರ್ನ್ಸ್ವಿಕ್ನ ಸೈನ್ಯವನ್ನ ನೆಪೋಲಿಯನ್ ಬೋನಾಪಾರ್ಟೆ ಅಕ್ಟೋಬರ್ 14, 1806 ನಡೆದಂತಹ ಜೇನಾ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸ್ತಾನೆ ಅಂತ ಹೇಳ್ಬೋದು. ಜೇನಾ ಕದನದ ನಂತರ ಔರ್ಸ್ಟಾಡೆಟ್ ಎಂಬಲ್ಲಿ ನಡೆದಂತ ಮತ್ತೊಂದು ಕದನದಲ್ಲಿ ಪುನಃ ಪ್ರಷ್ಯಾವನ್ನ ಸೋಲಿಸ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಜೇನಾ ಮತ್ತು ಔರ್ಸ್ಟಾಡೆಟ್ಗಳಲ್ಲಿ ನಡೆದಂತಹ ಕದನದಿಂದಾಗಿ ಪ್ರಷ್ಯಾ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸ್ತದೆ ಅಂತ ಹೇಳ್ಬೋದು. ಜೊತೆಗೆ ಈ ಎರಡೂ ಕದನಗಳ ತತ್ಪರಿಣಾಮದಿಂದಾಗಿ ಜರ್ಮನಿಗೆ ಸಂಬಂಧಿಸಿದ ಬರ್ಲಿನ್ ಎಂಬ ಪ್ರದೇಶ ಏನಾಕತ್ತಪ್ಪ ಅಂತಂದ್ರೆ ನೆಪೋಲಿಯನ್ ವಶ ಆಕತ್. ಸದ್ಯ ಬರ್ಲಿನ್ ಅಂತ ಬಂದಾಗ ಜರ್ಮನಿಯ ರಾಜಧಾನಿ, ಆದ್ರೆ ಈ ಮುಂಚೆ ಅದು ಜರ್ಮನಿಯ ರಾಜಧಾನಿ ಆಗಿರಲಿಲ್ಲ, ಜರ್ಮನಿಗೆ ಸಂಬಂಧಿಸಿದ ಮುಖ್ಯ ಪ್ರದೇಶ ಆಗಿತ್ತು. ಯಾವ್ದ್ರಿ? ಬರ್ಲಿನ್. ಹೀಗಾಗಿ ಆ ಬರ್ಲಿನ್ ಪ್ರದೇಶವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಜೇನಾ ಮತ್ತು ಔರ್ಸ್ಟಾಡೆಟ್ ಕದನಗಳಲ್ಲಿ ಪ್ರಷ್ಯಾವನ್ನ ಸೋಲಿಸಿದ ನಂತರ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಹತೋಟಿಗೆ ತೆಗೆದುಕೊಳ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಎರಡು ಕದನಗಳ ನಂತರ ಪ್ರಷ್ಯಾಗೆ ಬೆಂಬಲ ಕೊಟ್ಟಂತಹ ರಷ್ಯಾದ ವಿರುದ್ಧ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಮತ್ತೆ ಯುದ್ಧವನ್ನು ಕೈಗೊಳ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ರಷ್ಯಾದ ವಿರುದ್ಧ ಏನಾಕೈತಪ್ಪ ಅಂದ್ರ ಮತ್ತೆರಡು ಯುದ್ಧಗಳ ಆರಂಭಕ್ಕವು. ಆ ಮತ್ತೆರಡು ಯುದ್ಧಗಳು ಯಾವಪ್ಪ ಅಂತಂದ್ರ ಒಂದು ಪ್ರೈಡ್ಲ್ಯಾಂಡ್ ಕದನ, ಇನ್ನೊಂದು ಏಲೆ ಕದನ. ಯಾವ್ರಿ? ಪ್ರೈಡ್ಲ್ಯಾಂಡ್ ಕದನ ಮತ್ತು ಏಲೆ ಕದನ. ಯಾರ ಮಧ್ಯೆ ಕಂಡು ಬರ್ತಾವಪ್ಪ ಅಂದ್ರ ರಷ್ಯಾ ಮತ್ತು ಫ್ರಾನ್ಸಿನ ಮಧ್ಯೆ. ಇಲ್ಲಿ ರಷ್ಯಾದ ವಿರುದ್ಧ ಈ ಎರಡು ಯುದ್ಧಗಳನ್ನ ಕೈಗೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಈ ಮುಂಚೆ ನಡೆದಂತಹ ಜೇನಾ ಮತ್ತು ಔರ್ಸ್ಟಾಡೆಟ್ ಕದನಗಳಲ್ಲಿ ಪ್ರಷ್ಯಾಗೆ ಈ ರಷ್ಯಾ ಏನ್ ಮಾಡಿರ್ತೈತ್ರಿ ಬೆಂಬಲವನ್ನ ಕೊಟ್ಟಿರ್ತೈತಿ. ಹೀಗಾಗಿ ರಷ್ಯಾದ ಬೆಂಬಲವನ್ನ ವಿರೋಧಿಸಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಷ್ಯಾವನ್ನ ಸೋಲಿಸಿದ ಬಳಿಕ ರಷ್ಯಾದ ವಿರುದ್ಧ ಈ ಯುದ್ಧವನ್ನ ಕೈಗೊಳ್ತಾನೆ. ಯಾವ ಯುದ್ಧಗಳ್ರಿ? ಪ್ರೈಡ್ಲ್ಯಾಂಡ್ ಮತ್ತು ಏಲೆ ಕದನ. ಹಾಗಾದ್ರೆ ಈ ಯುದ್ಧಗಳು ಯಾವ ರೀತಿಯಾಗಿ ಕಂಡು ಬರ್ತಾವ ನೋಡೋದಾದ್ರೆ ಪ್ರಷ್ಯಾವನ್ನ ಸದೆ ಬಡ್ದಂತ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ 1807 ಫೆಬ್ರವರಿ ತಿಂಗಳಿನಲ್ಲಿ, ಯಾವಾಗ್ರಿ 1807 ಫೆಬ್ರವರಿ ತಿಂಗಳಿನಲ್ಲಿ ರಷ್ಯಾದ ಮೇಲೆ ದಾಳಿಯನ್ನು ಕೈಗೊಳ್ತಾನು. ಹೀಗಾಗಿ ಆ ದಾಳಿಯ ಸಂದರ್ಭದಲ್ಲಿ ಬಲಿಷ್ಠ ಸೇನೆಯನ್ನ ಹೊಂದಿರತಕ್ಕಂತ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರ ರಷ್ಯಾದ ಸೈನ್ಯವನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಸಂಪೂರ್ಣವಾಗಿ ಸೋಲಿಸೋದು ಅಷ್ಟೇ ಅಲ್ಲದೆ ಈ ಒಂದು ನೆಪೋಲಿಯನ್ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಈ ಪ್ರೈಡ್ಲ್ಯಾಂಡ್ ಮತ್ತು ಏಲೆ ಕದನಗಳೇನಕಪ್ಪ ಅಂದ್ರ ಅಪಾರ ಪ್ರಮಾಣದ ಒಂದು ರಕ್ತಪಾತ ಉಂಟಾಕತ್ತಂತ ಹೇಳ್ಬೋದು. ಉದಾಹರಣೆಗೆ ಸ್ವತಃ ನೆಪೋಲಿಯನ್ನೇ ಈ ಪ್ರೈಡ್ಲ್ಯಾಂಡ್ ಕದನದ ಕುರಿತು ಏನ್ ಹೇಳ್ತಾನಪ್ಪ ಅಂದ್ರ ಇದೊಂದು ನಿರ್ದಯ ಹತ್ಯೆ ಅಂತ ತನ್ನ ಅಭಿಪ್ರಾಯ ಪಡ್ತಾನೆ. ಹೀಗೆ ಅಷ್ಟೊಂದು ರಕ್ತಪಾತ ಉಂಟಾಗುವ ಮುಖೇನ ಈ ಎರಡು ಕದನಗಳು ನಡೀತಾವು. ಹೀಗೆ ಈ ಎರಡು ಕದನಗಳು ನಡೆದರೂ ಸಹ ಆ ಅಪಾರ ಪ್ರಮಾಣದ ರಕ್ತಪಾತದ ಹಿನ್ನೆಲೆಯಲ್ಲಿ ಆಗಿರ್ಬೋದು ಹಾಗೂ ನೆಪೋಲಿಯನ್ ಬೋನಾಪಾರ್ಟೆ ಹೊಂದಿರತಕ್ಕಂತ ಬಲಿಷ್ಠ ಸೈನ್ಯದ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಒಟ್ಟಾರೆಯಾಗಿ ನೆಪೋಲಿಯನ್ನ ಕೈಯಲ್ಲಿ ರಷ್ಯಾ ಏನಕಪ್ಪ ಅಂದ್ರೆ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸುತ್ತೆ. ಹೀಗೆ ಸೋತಿರ್ತಕ್ಕಂತಹ ರಷ್ಯಾದೊಂದಿಗೆ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂದ್ರೆ ಟಿಲ್ಸಿಟ್ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಯಾವ ಒಪ್ಪಂದವನ್ರಿ? ಟಿಲ್ಸಿಟ್ ಎಂಬ ಒಪ್ಪಂದವನ್ನ ಮಾಡಿಕೊಳ್ತಾನೆ. ಹೀಗೆ ಈ ಒಪ್ಪಂದ ಏರ್ಪಡುವ ಮುಖೇನ ರಷ್ಯಾದೊಂದಿಗೆ ನಡೆದಂತ ಯುದ್ಧಗಳು ನಿಂತು ಹೋಕ್ಕವು ಅಂತ ಹೇಳ್ಬೋದು. ಹಾಗಾದ್ರೆ ಈ ಟಿಲ್ಸಿಟ್ ಒಪ್ಪಂದವನ್ನು ಕುರಿತು ನೋಡೋದಾದ್ರೆ ಈ ಟಿಲ್ಸಿಟ್ ಒಪ್ಪಂದ ಯಾರ ಮಧ್ಯೆ ನಡೆದಿತ್ತಪ್ಪ ಅಂತಂದ್ರ 1ನೇ ಜಾರ್ ಅಲೆಕ್ಸಾಂಡರ್ ಮತ್ತು ನೆಪೋಲಿಯನ್. ಇಲ್ಲಿ 1ನೇ ಜಾರ್ ಅಲೆಕ್ಸಾಂಡರ್ ಯಾರ್ರಿ? ರಷ್ಯಾದ ದೊರೆ. ನೆಪೋಲಿಯನ್ ಯಾರ್ರಿ? ಫ್ರಾನ್ಸಿನ ಚಕ್ರವರ್ತಿ. ಇಲ್ಲಿ ಫ್ರಾನ್ಸ್ ಮತ್ತು ರಷ್ಯಾಗಳ ಮಧ್ಯೆ ಆದಂತಾದ್ರೂ ತಿಳ್ಕೊರ್ರಿ, ಅಥವಾ 1ನೇ ಜಾರ್ ಅಲೆಕ್ಸಾಂಡರ್ ಮತ್ತು ನೆಪೋಲಿಯನ್ ಇವರಿಬ್ಬರ ಮಧ್ಯೆ ಏನಕಪ್ಪ ಅಂದ್ರ 1807 ನಿಮೆನ್ ನದಿಯ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥ ತೇಲುವ ತೆಪ್ಪದ ಮೇಲೆ ಟಿಲ್ಸಿಟ್ ಅಂತಕ್ಕಂಥ ಒಂದು ಒಪ್ಪಂದ ಏರ್ಪಡುತ್ತೆ. ಹೀಗಾಗಿ ಈ ಒಪ್ಪಂದದ ಪ್ರಕಾರವಾಗಿ ರಷ್ಯಾ ಮತ್ತು ಫ್ರಾನ್ಸ್ ಎರಡು ರಾಷ್ಟ್ರಗಳನ್ನಪ್ಪ ಅಂದ್ರೆ ಇಲ್ಲಿಂದ ಮಿತ್ರ ರಾಷ್ಟ್ರ ಮಾರ್ಪಡ್ತಾವು. ಜೊತೆಗೆ ಟಿಲ್ಸಿಟ್ ಒಪ್ಪಂದ ಏರ್ಪಡುವಾಗ ನೆಪೋಲಿಯನ್ ಬೋನಾಪಾರ್ಟ್ ರಷ್ಯಾದಿಂದ 1 ಇಂಚು ಭೂಮಿಯನ್ನ ಸಹ ಕೇಳುವುದಿಲ್ಲ. ಅದರ ಬದಲಾಗಿ ರಷ್ಯಾದ ಬೆಂಬಲವನ್ನು ಬಿಡ್ತಾನೆ. ಯಾವುದಕ್ಕೆ ಬೆಂಬಲ ರೀ? ನೆಪೋಲಿಯನ್ ಬೋನಾಪಾರ್ಟ್ ತಾನು ಜಾರಿಗೆ ತರತಕ್ಕಂತ ಖಂಡಾಂತರ ಪದ್ಧತಿಗೆ ರಷ್ಯಾ ಬೆಂಬಲ ನೀಡಬೇಕಂತ ಕೇಳ್ಕೊತಾನೆ. ಅದಕ್ಕೆ ರಷ್ಯಾ ಸಂಪೂರ್ಣವಾದಂತ ಒಂದು ಒಪ್ಪಿಗೆಯನ್ನು ಸೂಚಿಸ್ತತಿ. ಜೊತೆಗೆ ಆ ಟಿಲ್ಸಿಟ್ ಒಪ್ಪಂದದಲ್ಲಿ ರಷ್ಯಾಗೆ ಅನುಕೂಲವಾಗುವಂತೆ
ಹಲವಾರು ಪ್ರದೇಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಬಿಟ್ಟು ಕೊಡ್ತಾನೆ ಅಂತ ಹೇಳ್ಬೋದು. ಹಾಗಾದ್ರೆ ಆ ಟಿಲ್ಸಿಟ್ ಒಪ್ಪಂದದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದ್ರೆ, ಒಂದನೇ ಅಂಶ ಏನಪ್ಪಾ ಅಂತಂದ್ರೆ ಯುರೋಪ್ ಖಂಡವನ್ನ ಹಂಚಿಕೆ ಮಾಡಿಕೊಳ್ಳಲಿಕ್ಕೆ ಇಬ್ಬರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಯಾರ್ರೀ? ಒಂದನೇ ಜಾರ್ ಅಲೆಕ್ಸಾಂಡರ್ ಮತ್ತು ನೆಪೋಲಿಯನ್, ಇವರಿಬ್ಬರು ಏನ್ ಮಾಡ್ತಾರಪ್ಪ ಅಂದ್ರೆ ಯುರೋಪ್ ಅನ್ನ ಹಂಚಿಕೆ ಮಾಡಿಕೊಳ್ಳಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರು. ಜೊತೆಗೆ ಪ್ರಷ್ಯಾದ ಪ್ರಾಂತ್ಯಗಳನ್ನ ಒಟ್ಟುಗೂಡಿಸಿಕೊಂಡು ವೆಸ್ಟ್ ಪೆಲಿಯಾ ಎಂಬ ಹೊಸ ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಯಾವ ರಾಜ್ಯವನ್ರಿ? ವೆಸ್ಟ್ ಪೆಲಿಯಾ ಎಂಬ ಹೊಸ ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಆ ವೆಸ್ಟ್ ಪೆಲಿಯಾ ಎಂಬ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಆ ಎಲ್ಲ ಭೂ ಪ್ರದೇಶಗಳೇನಾಗಿದ್ದಪ್ಪ ಅಂದ್ರೆ ಈ ಮುಂಚೆ ಪ್ರಷ್ಯಾದ ಅಧೀನಕ್ಕೆ ಒಳಪಟ್ಟಿದ್ವು. ಹೀಗಾಗಿ ಆ ಪ್ರಷ್ಯಾದ ಅಧೀನಕ್ಕೆ ಒಳಪಟ್ಟಂತ ಆ ಎಲ್ಲ ರಾಜ್ಯಗಳನ್ನು ಕೂಡಿಸಿಕೊಂಡು ವೆಸ್ಟ್ ಪೆಲಿಯಾ ಎಂಬ ಹೊಸ ರಾಜ್ಯವನ್ನ ನಿರ್ಮಾಣ ಮಾಡಿ ಆ ರಾಜ್ಯಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ನೆಪೋಲಿಯನ್ ತನ್ನ ತಮ್ಮನಾದಂತ ಜೆರೋಮ್ನನ್ನ ಅಧಿಪತಿಯನ್ನಾಗಿ ನೇಮಕ ಮಾಡ್ತಾನೆ. ಮುಂದುವರೆದಂತೆ ಗ್ರ್ಯಾಂಡ್ ಡಚ್ ಆಫ್ ವಾರ್ಸಾ ಎಂಬುದನ್ನು ರಚನೆ ಮಾಡಲಿಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ಹೀಗೆ ಒಟ್ಟಾರೆಯಾಗಿ ಟಿಲ್ಸಿಟ್ ಒಪ್ಪಂದದಿಂದಾಗಿ ರಷ್ಯಾ ಮತ್ತು ಫ್ರಾನ್ಸ್ಗಳ ಮಧ್ಯೆ ಇರತಕ್ಕಂಥ ಹಗೆತನ ತಾತ್ಕಾಲಿಕವಾಗಿ ನಿಂತು ಹೋಗೋದ್ರ ಮುಖೇನ ಅವೆರಡು ಮಿತ್ರ ರಾಷ್ಟ್ರ ಆಗಿ ಮಾರ್ಪಡ್ತಾವೆ. ಹೀಗಾಗಿ ಈ ಸಂದರ್ಭದಲ್ಲಿ ರಷ್ಯಾದ ದೊರೆಯಾದಂತಹ ಒಂದನೇ ಜಾರ್ ಅಲೆಕ್ಸಾಂಡರ್ ಏನಂತ ಉದ್ಗರಿಸ್ತಾನಪ್ಪ ಅಂದ್ರ, ಜಗತ್ತು ಎಂದರೆ ನಾನು ಮತ್ತು ನೀನು ಅಂತ ಹೇಳ್ತಾನೆ. ಯಾರ್ರೀ? ಒಂದನೇ ಜಾರ್ ಅಲೆಕ್ಸಾಂಡರ್. ಜಗತ್ತು ಎಂದರೆ ನಾವಿಬ್ರೇ, ನಾನು ಮತ್ತು ನೀನು ಅಂತಕ್ಕಂಥ ಒಂದು ಮಾತುಗಳನ್ನ ಆಡ್ತಾನೆ ಅಂತ ಹೇಳ್ಬೋದು. ಯಾರ್ರೀ? ಒಂದನೇ ಜಾರ್ ಅಲೆಕ್ಸಾಂಡರ್. ಇದಾದ ಬಳಿಕ ಏನಾಗತ್ತಪ್ಪ ಅಂತಂದ್ರ ಇಷ್ಟೆಲ್ಲಾ ಪ್ರದೇಶಗಳನ್ನ ವಶಪಡಿಸಿಕೊಂಡಂತಹ ನೆಪೋಲಿಯನ್ ಇದೇ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ 1806-7 ಅವಧಿಯಲ್ಲಿ ತನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ರೀತಿಯ ಪ್ರದೇಶಗಳನ್ನ ಬಿಟ್ಟು ಕೊಡುವ ಮುಖೇನ ಅವರಿಗೆ ರಾಜನ ಸ್ಥಾನಮಾನಗಳನ್ನ ಒದಗಿಸ್ತಾನಂತ ಹೇಳ್ಬೋದು. ಉದಾಹರಣೆಗೆ ತನ್ನ ಅಣ್ಣನಾದಂತಹ ಜೋಸೆಫ್ ಬೋನಾಪಾರ್ಟಿಗೆ ಏನ್ ಮಾಡ್ತಾನಪ್ಪ ಅಂದ್ರ ನೇಪಲ್ಸ್ ನಲ್ಲಿ ಕಂಡು ಬರ್ತಕ್ಕಂತಹ ಬೋರ್ಬನ್ನರ ಆಳ್ವಿಕೆಯನ್ನ ಕೊನೆಗೊಳಿಸಿ ಅವನಿಗೆ ನೇಪಲ್ಸಿನ ಸಿಂಹಾಸನವನ್ನ ದೊರಕಿಸಿಕೊಡ್ತಾನೋ, ಅದೇ ರೀತಿಯಾಗಿ ತನ್ನ ತಮ್ಮನಾದಂತಹ ಲೂಯಿಸ್ ಬೋನಾಪಾರ್ಟಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಹಾಲೆಂಡಿನ ಗಣರಾಜ್ಯವನ್ನ ಅಂತ್ಯಗೊಳಿಸಿ ಆ ಹಾಲೆಂಡಿನ ಒಂದು ರಾಜಪ್ರಭುತ್ವವನ್ನ ಒದಗಿಸಿಕೊಡ್ತಾನಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದುವರಂತೆ ತನ್ನ ತಂಗಿಯಾದಂತಹ ಎಲಿಜಾ ಬೋನೆಪಾರ್ಟಿಯನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಲುಕ್ಕಾ ಮತ್ತು ಕ್ಯಾರಾರ್ ಪ್ರದೇಶಗಳ ರಾಣಿಯಾಗಿ ಘೋಷಣೆ ಮಾಡ್ತಾನೆ. ಯಾರನ್ರಿ? ಎಲಿಜಾ ಬೋನಾಪಾರ್ಟಿಯನ್ನ ಲುಕ್ಕಾ ಮತ್ತು ಕ್ಯಾರಾರ್ ಪ್ರದೇಶಗಳ ಒಂದು ರಾಜಕುಮಾರಿಯಾಗಿ ಅಥವಾ ರಾಣಿಯಾಗಿ ಘೋಷಣೆ ಮಾಡ್ತಾನೋ. ಮುಂದುವರೆದಂತೆ ಮತ್ತೊಬ್ಬ ತಂಗಿಯಾದಂತ ಪೌಲನ್ ಬೋನಾಪಾರ್ಟೆ ಎಂಬುವಳನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಗುಮ್ಸ್ಟಲಾ ಸಂಸ್ಥಾನದ ರಾಣಿಯಾಗಿ ನೇಮಕ ಮಾಡ್ತಾನೋ. ಮುಂದುವರೆದಂತೆ ಕ್ಯಾರೋಲಿನ್ ಎಂಬುವಳನ್ನ ಮಿರಾಟನಿಗೆ ಮದುವೆ ಮಾಡಿಕೊಟ್ಟು ಬರ್ಗ್ ಸಂಸ್ಥಾನದ ರಾಜನಾಗಿ ನೇಮಕ ಮಾಡ್ತಾನೆ ಅಂತ ಹೇಳ್ಬೋದು. ನಂತರ ಮತ್ತೊಬ್ಬ ತಮ್ಮನಾದಂತ ಜೆರೋಮ್ ಬೋನಾಪಾರ್ಟೆ ಏನ್ ಮಾಡ್ತಾನಪ್ಪ ಅಂತಂದ್ರ ವೆಸ್ಟ್ ಪೆಲಿಯಾದ ರಾಜನಾಗಿ ನೇಮಕ ಮಾಡ್ತಾನೆ. ಹೀಗೆ ತನ್ನನ್ನ ವಿರೋಧಿಸಿದ ತನ್ನ ಸಹೋದರರಿಗೆ ಯಾವುದೇ ರೀತಿಯ ಒಂದು ಪ್ರದೇಶಗಳನ್ನ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 1806 1807 ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ಸಹ ಅನೇಕ ಪ್ರದೇಶಗಳನ್ನ ಬಿಟ್ಟು ಕೊಡುವ ಮುಖೇನ ಅವರಿಗೆ ರಾಜರಾಣಿಯ ಒಂದು ಸ್ಥಾನಮಾನವನ್ನು ಒದಗಿಸಿಕೊಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಂಡಂತಹ ನೆಪೋಲಿಯನ್ ಬೋನಾಪಾರ್ಟೆ ಇದೇ ಹೊತ್ತಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಹಲವಾರು ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ತರ್ತಾನೆ ಅಂತ ಹೇಳ್ಬೋದು. ಉದಾಹರಣೆಗೆ ಬವೇರಿಯಾ ಮತ್ತು ವೆಂಟನ್ಬರ್ಗ್ ಪ್ರದೇಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಸ್ವತಂತ್ರ ರಾಜ್ಯಗಳಾಗಿ ಘೋಷಣೆ ಮಾಡ್ತಾನೆ. ಯಾವ ಪ್ರದೇಶಗಳನ್ರಿ? ಬವೇರಿಯಾ ಮತ್ತು ವೆಂಟನ್ಬರ್ಗ್ ಪ್ರದೇಶಗಳನ್ನ ಸ್ವತಂತ್ರ ರಾಜ್ಯಗಳಾಗಿ ಘೋಷಣೆ ಮಾಡ್ತಾನೋ. ತದನಂತರದಲ್ಲಿ 1806 ಜುಲೈ 12 ಏನ್ ಮಾಡ್ತಾನಪ್ಪ ಅಂತಂದ್ರೆ ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂತ 16 ರಾಜ್ಯಗಳನ್ನ ಒಟ್ಟುಗೂಡಿಸಿ ರೈನ್ ಎಂಬ ಒಕ್ಕೂಟವನ್ನ ರಚನೆ ಮಾಡ್ತಾನೆ. ಯಾವ ಒಕ್ಕೂಟವನ್ರಿ? ರೈನ್ ಎಂಬ ಒಕ್ಕೂಟವನ್ನು ರಚನೆ ಮಾಡಿದಾಗ ಇದರಲ್ಲಿ ಇರ್ತಕ್ಕಂಥ 16 ರಾಜ್ಯಗಳ ಕುರಿತು ಚರ್ಚಿಸುವ ಸಲುವಾಗಿ ಡಯಟ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ ಅಂತ ಹೇಳ್ಬೋದು. ಯಾವ ಸಂಸ್ಥೆ ಅನ್ರಿ? ಡಯಟ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೋ. ಅಷ್ಟೇ ಅಲ್ಲದೆ ಈ ರೈನ್ ಒಕ್ಕೂಟಕ್ಕೆ ಒಳಪಟ್ಟಂತಹ ರಾಜರಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ತಾವು ಈ ಮುಂಚೆ ಹೊಂದಿರತಕ್ಕಂತಹ ಪವಿತ್ರ ರೋಮನ್ ಸಾಮ್ರಾಜ್ಯದ ಬಿರುದನ್ನ ಬಿಟ್ಟು ಬಿಡುವಂತೆ ಆಜ್ಞೆ ಮಾಡ್ತಾನೆ. ಅದರಂತೆ ಆಸ್ಟ್ರಿಯಾದ ದೊರೆಯಾದಂತಹ 2ನೇ ಫ್ರಾನ್ಸಿಸ್ ಏನ್ ಮಾಡ್ತಾನಪ್ಪ ಅಂದ್ರ ತಾನು ಈ ಮುಂಚೆ ಹೊಂದಿರತಕ್ಕಂತ ಪವಿತ್ರ ರೋಮನ್ ಸಾಮ್ರಾಜ್ಯದ ಪದವಿಯನ್ನ ಏನ್ ಮಾಡ್ತಾನಪ್ಪ ಅಂದ್ರ ತ್ಯಜಿಸ್ತಾನಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 1807 1808 ಅವಧಿಯಲ್ಲಿ ಇಂಗ್ಲೆಂಡ್ ಒಂದನ್ನ ಹೊರತುಪಡಿಸಿ ಇಡೀ ಯುರೋಪ್ ಖಂಡವನ್ನೇ ನೆಪೋಲಿಯನ್ ಮಾಡಿರ್ತಾನಪ್ಪ ಅಂದ್ರ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರ್ತಾನೆ ಅಂತ ಹೇಳ್ಬೋದು. ಅಥವಾ ಮತ್ತೊಂದು ಕಡೆ ಏನ್ ಹೇಳ್ತಾರಪ್ಪ ಅಂದ್ರ ಇಡೀ ಯುರೋಪ್ ಖಂಡವೇ ಅವನ ಪಾದದ ತಳದಲ್ಲಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸಂದರ್ಭದಲ್ಲಿ
ನೆಪೋಲಿಯನ್ನ ಸಾಮ್ರಾಜ್ಯವನ್ನ ತೆಗೆದುಕೊಂಡಾಗ ಆ ಸಾಮ್ರಾಜ್ಯ ಏನಾಗಿರುತ್ತಪ್ಪ ಅಂತಂದ್ರ ಹಲವಾರು ಪ್ರದೇಶಗಳನ್ನ ಒಳಗೊಂಡಿತ್ತು. ಉದಾಹರಣೆಗೆ ಬೆಲ್ಜಿಯಂ, ಹಾಲೆಂಡ್, ರೈನ್ ಪ್ರದೇಶದ ರಾಜ್ಯಗಳು, ಪಿಡ್ಮಾಂಟ್, ಜಿನಿವಾ, ಟಸ್ಕನಿ, ರೋಮ್, ಇಟಲಿ, ಡಾಲ್ಮೇಷಿಯಾ ಹಾಗೂ ರೈನಿನ ಪಶ್ಚಿಮ ರಾಜ್ಯಗಳು. ಹೀಗೆ ಈ ಎಲ್ಲ ಪ್ರದೇಶಗಳು ಏನಾಗಿದ್ದಪ್ಪ ಅಂತಂದ್ರೆ ನೆಪೋಲಿಯನ್ ನಿಯಂತ್ರಣಕ್ಕೊಳಪಟ್ಟಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾವೇನ್ ಹೇಳ್ಬೋದಪ್ಪ ಅಂತಂದ್ರೆ ಪ್ರಪಂಚದ ಇತಿಹಾಸವನ್ನ ಗಮನಿಸಿದಾಗ ಯಾವುದೇ ಒಬ್ಬ ರಾಜನು ಇಷ್ಟೊಂದು ದೊಡ್ಡ ಭಾಗಕ್ಕೆ ತನ್ನ ಒಂದು ಪ್ರಭುತ್ವವನ್ನ ಹೊಂದಿರಲಿಲ್ಲ ಅಂತ ಹೇಳ್ಬೋದು. ಯಾರನ್ನ ಹೊರತುಪಡಿಸಿ ನೆಪೋಲಿಯನನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತೆ ಯಾವುದೇ ಒಬ್ಬ ರಾಜನು ಕೂಡ ಇಷ್ಟೊಂದು ದೊಡ್ಡ ಭಾಗಕ್ಕೆ ಅಧಿಪತಿಯಾಗಿ ಅಥವಾ ತನ್ನ ಒಂದು ಪ್ರಭುತ್ವವನ್ನ ಸಾಧಿಸಿರ್ಲಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಅಜಾಶುವದ ಬಡತನದಲ್ಲಿ ಬೇಯತಕ್ಕಂತ ಅವನ ತಾಯಿ ಹಾಗೂ ಅವನ ಹೆಂಡತಿ ಪ್ಯಾರಿಸಿನ ರಾಜಮಾತೆಯಾಗಿ ಮೆರೆದರಂತ ಹೇಳ್ಬೋದು. ಯಾರಿಂದಾಗ್ರಿ? ನೆಪೋಲಿಯನ್ನಿಂದಾಗಿ. ಹೀಗೆ ಇವಿಷ್ಟೇನಪ್ಪ ಅಂತಂದ್ರೆ ಚಕ್ರವರ್ತಿ ಆದ ಸಂದರ್ಭದಲ್ಲಿ ಮೂರನೇ ಒಕ್ಕೂಟವನ್ನ ಚದುರಿಸುವ ಸಲುವಾಗಿ ನೆಪೋಲಿಯನ್ ಕೈಗೊಂಡಂತಹ ಒಂದು ಪ್ರಮುಖ ಯುದ್ಧಗಳಂತ ಹೇಳ್ಬೋದು. ಹೀಗೆ ಇದಾದ ಬಳಿಕ ಏನಾಗತ್ತಪ್ಪ ಅಂತಂದ್ರೆ ಇದೇ ಹೊತ್ತಿಗೆ ಇಂಗ್ಲೆಂಡಿನ ವ್ಯಾಪಾರ ಮತ್ತು ವಾಣಿಜ್ಯವನ್ನ ಸದೆ ಬಡಿಯುವ ಸಲುವಾಗಿ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಖಂಡಾಂತರ ಪದ್ಧತಿಯನ್ನ ಜಾರಿ ತರ್ತಾನೆ. ಹೀಗಾಗಿ ಆ ಖಂಡಾಂತರ ಪದ್ಧತಿಯ ಕುರಿತು ಏನ್ ಮಾಡೋಣಪ್ಪ ಅಂತಂದ್ರೆ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ವಿವರ ಸಹಿತವಾದಂತಹ ಚರ್ಚೆನ ಕೈಗೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಅನ್ನ ಮುಗಿಸಿದ್ದೀನಿ. ನಮಸ್ಕಾರ.